ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲೊಮ್ಮೆ ಕರ್ತನ ಸನ್ನಿಧಾನದಲ್ಲಿ ಈ ತಿಂಗಳ ಈ ಒಂದು ಮುಂಜಾವಿನ ಪ್ರಾರ್ಥನೆಯಲ್ಲಿ ಕರ್ತನ ಸೇರಿ ಬರುವ ಕರ್ತನ ಕೊಟ್ಟದ ಕೃಪೆಗಾಗಿ ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಸಮಯ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. 2-3 ದಿವಸಗಳಿಂದ ಕರ್ತನ ಸನ್ನಿಧಾನದ ಒಂದು ವಿಚಾರವನ್ನು ಧ್ಯಾನ ಮಾಡ್ತಾ ಇದ್ದೇವೆ. ಕರ್ತನ ಸನ್ನಿಧಾನದಲ್ಲಿ ಅದನ್ನು ನೆನಪಿಸಿಕೊಳ್ಳೋಣ. ಮರೆತು ಹೋಗಿರ್ಬೋದು. ಯೋಸೇಫನ ಜೀವಿತದ ವಿಚಾರವಾಗಿ ನಾವು ಕಲಿತುಕೊಂಡ್ವಿ. ಯೋಸೇಫನ ಜೀವಿತದಲ್ಲಿ 3 ಕಚೇರಿಗಳಲ್ಲಿ ಆತನ ಕೆಲಸ ಮಾಡ್ತಾನೆ. ಯಾವ್ದ ಕಚೇರಿಗಳು? ಮೊದಲನೇದಾಗಿ ಪೋಟಿಫರನ ಮನೆ, ಎರಡನೇದಾಗಿ ಕಾರಾಗೃಹದಲ್ಲಿ, ಮೂರನೇದಾಗಿ ಅರಮನೆಯಲ್ಲಿ. ಹಲ್ಲೆಲೂಯಾ. ನಾವು ಮೊದಲನೇದಾಗಿ ಪೋಟಿಫರನ ಮನೆಯಲ್ಲಿ ನಾವು ಧ್ಯಾನ ಮಾಡಿದ್ವಿ. ಪೋಟಿಫರನ ಮನೆಯಲ್ಲಿ ಯಾವ ರೀತಿಯಲ್ಲಿ ಆತನು ಕೆಲಸ ಮಾಡಿದ, ಯಾರ ಮುಖಾಂತರವಾಗಿ ಕೆಲಸ ಮಾಡಿದನು? ಯೆಹೋವನು ಆತನ ಸಂಗಡ ಇದ್ದಿದ್ದರಿಂದ. ಹಲ್ಲೆಲೂಯಾ. ಈತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತನು ಪರ್ಸನಲ್ ಅಸಿಸ್ಟೆಂಟ್ ಆಗಿ ಗುಲಾಮನಾಗಿ ಸೇರ್ಪಡ್ತಾನೆ. ಗುಲಾಮನಾದ ನಂತರ ಪರ್ಸನಲ್ ಅಸಿಸ್ಟೆಂಟ್ ಆಗ್ತಾನೆ. ಪರ್ಸನಲ್ ಅಸಿಸ್ಟೆಂಟ್ ಆದ ನಂತರ ಸೂಪರ್ವೈಸರ್ ಆಗ್ತಾನೆ. ಸೂಪರ್ವೈಸರ್ ಆದ ನಂತರ ಯಾರಾಗ್ತಾನೆ? ಪ್ರೆಸಿಡೆಂಟ್ ಆಗ್ತಾನೆ. ಎಲ್ರಿಗೂ ನೆನಪಿದೆಯಾ? ನಿದ್ದೆಯಿಂದ ಎಬ್ಬಿಸಿ ಕೇಳಿದ್ರು ಕೂಡ ಯಾರು ಇಲ್ಲಿ ಯೋಸೇಫ ಯಾವ್ದ್ರ ನಂತರ ಯಾವ್ದಾದ ಅನ್ಕೊಂಡು ಹೇಳಿದ್ರೆ ಹೇಳ್ಬೇಕು. ಆ ರೀತಿಯಲ್ಲಿ ನೆನಪುಳಿದಿರ್ಬೇಕು. ನಿತಿನ್ ವ್ರತಕ್ಕೆ ಬಂದ್ರೆ ಏನೋ ಕೇಳ್ತಾರೆ ಅನ್ನೋ ರೀತಿಯಲ್ಲಿ ಆಗ್ತಿರ್ಬೇಕು. ಆ ರೀತಿಯಲ್ಲಿ ನಾವು ವಾಕ್ಯವನ್ನ ನಮ್ಮ ಒಳಗಡೆ ಇಟ್ಕೊಳ್ಬೇಕು. ಹಲ್ಲೆಲೂಯಾ. ಯಾಕಂತಂದ್ರೆ ವಾಕ್ಯವನ್ನ ನಾವು ಕಲಿಯದೆ ಹೋದ್ರೆ, ಬೇರೆ ವಾಕ್ಯಗಳನ್ನ ನಮ್ಮ ಒಳಗಡೆ ನಾವು ನೆಲೆಸದೆ ಹೋದ್ರೆ, ಮುಂದೊಂದು ದಿವಸ ಈ ಕಾಗದದಲ್ಲಿ ಬರೆದಿರುವಂತ ಈ ಸತ್ಯವೇದ ನಾಳೆ ದಿವಸ ನಮ್ಮ ಕೈಗೆ ಇಲ್ದಿರುವುದು. ಯಾಕಂದ್ರೆ ಅಂತ್ಯಕ್ರಿಸ್ತನು ಬರುವಾಗ ಎಲ್ಲ ದೇವರ ವಿಚಾರಗಳನ್ನು ತೆಗೆದು ಆ ಒಂದು ಕಾಲದಲ್ಲಿ ನಾವು ಜೀವಿಸೋದಾದ್ರೆ, ಆಯಸ್ಸು ನಮಗೆ ಇದ್ದು ದೇವರು ಕೊಟ್ಟಿರೋದಾದ್ರೆ, ಅದನ್ನೆಲ್ಲವನ್ನ ಹೋರಾಟವನ್ನು ಜಯಿಸುವಂತ ಒಂದು ಬಲವನ್ನು ಕೊಟ್ಟು ನಡೆಸೋದಾದ್ರೆ, ಇದು ನಮ್ಮ ಕೈಯಲ್ಲಿರೋಲ್ಲ. ಇದು ಎಲ್ಲಿರುತ್ತೆ? ನಮ್ಮ ಹೃದಯದಲ್ಲಿರುತ್ತೆ. ಹಲ್ಲೆಲೂಯಾ. ನಮ್ಮ ಹೃದಯದಲ್ಲಿದ್ದಾಗ ಏನ್ ಬೇಕಾದರೂ ನಮ್ಮಿಂದ ಕಸಿದುಕೊಳ್ಳಬಹುದು. ಆದ್ರೆ ಇಲ್ಲಿದ್ರೆ ಯಾರು ಕೂಡ ಕಸಿದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ನಮ್ಮನ್ನು ಆ ರೀತಿಯಲ್ಲಿ ಉಂಟು ಮಾಡಿದ್ದಾನೆ. ನೋಡ್ರಿ, ಎಷ್ಟೋ ವರ್ಷಗಳ ಕಾಲ ನಾವು ಚಿಕ್ಕಂದಿನಲ್ಲಿ ಇದ್ದಂತ ಕೆಲವು ನೆನಪುಗಳು ನಮಗೆ ಈಗಲೂ ಕೂಡ ನೆನಪಿದಾವೆ. ಅದನ್ನು ಯಾರು ಅಳಿಸೋದಕ್ಕಾಗೋದಿಲ್ಲ. ಅದು ಮತ್ತೆ ಮತ್ತೆ ನೆನಪಿಸಿಕೊಂಡು ನಾವು ಗಟ್ಟಿ ಮಾಡ್ತೇವೆ ಹೊರತು ಯಾರು ಅಳಿಸೋದಕ್ಕಾಗದೆ. ಯಾಕಂದ್ರೆ ನಮ್ಮ ಸೃಷ್ಟಿ ಕರ್ತನು ಆ ರೀತಿಯಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಎರಡನೇದಾಗಿ ನೋಡುವಾಗ ಆತನು ಈ ಯೋಸೇಫನು ಎಲ್ಲಿ ಕಚೇರಿಯಲ್ಲಿ ಕೆಲಸ ಮಾಡ್ತಾನೆ? ಕಾರಾಗೃಹದಲ್ಲಿ ಆತನು ಕೆಲಸ ಮಾಡ್ತಾನೆ. ಕಾರಾಗೃಹದಲ್ಲಿ ಕೂಡ ಯಾರ ಜವಾಬ್ದಾರಿಯನ್ನು ಹೊತ್ತುಕೊಳ್ತಾನೆ? ಜೈಲರ್. ಕಾರಾಗೃಹದ ಯಾರ ಯಜಮಾನನಿದ್ದಾನೆ ಅವನ ಜವಾಬ್ದಾರಿಯನ್ನು ಯಾರಿಗೆ ಕೊಡಿಸ್ತಾರೆ? ಯೋಸೇಫನಿಗೆ ಕೊಡ್ತಾರೆ. ಅಲ್ಲಿ ಅವನು ಒಬ್ಬ ಕೈದಿಯಾಗಿ ಹೋಗಿದ್ದಾನೆ, ಶಿಕ್ಷೆ ಅನುಭವಿಸೋದಕ್ಕೆ ಹೋಗಿದ್ದಾನೆ. ಇಷ್ಟು ವರ್ಷಗಳ ಶಿಕ್ಷೆ ಅನ್ನೋದನ್ನ ಆತನಿಗೆ ಇಡಲ್ಪಟ್ಟಿದೆ. ಅದೇ ರೀತಿಯಲ್ಲಿ ಅದನ್ನು ಗುಲಾಮನಾಗಿ ಆಳಾಗಿ ಹೋದಾತನಾಗಿದ್ದಾನೆ. ಯಾಕಂತಂದ್ರೆ 3 ರೀತಿಯ ಕೈದಿಗಳನ್ನು ನೋಡಿದೆ. ಒಂದು ರಾಜಕೀಯವಾಗಿ ಸಂಬಂಧವಾದ ಕೈದಿಗಳು, ಎರಡನೇದಾಗಿ ಕ್ರಿಮಿನಲ್ಸ್ ಅಂತ ಹೇಳ್ತಾರೆ, ಕೊಲೆ ಅದು ಇದು ಏನ್ ಮಾಡಿದಂತ ಕೈದಿಗಳು. ಮೂರನೇದಾಗಿ ಒಂದು ದೇಶದ ಒಳಗಡೆ ತಿಳಿಯದೆ, ಡಾಕ್ಯುಮೆಂಟ್ಸ್ ಇಲ್ಲದೆ ಬಂದಂತ ವ್ಯಕ್ತಿಗಳನ್ನ ಎಲ್ಲಿಡ್ತಾರೆ? ಅವ್ರನ್ನ ಕಾರಾಗೃಹದಲ್ಲಿರ್ತಾರೆ. ಈ 3 ರೀತಿಯ ಕೈದಿಗಳನ್ನ ಮ್ಯಾನೇಜ್ ಮಾಡೋದಕ್ಕೆ ಯಾರನ್ನ ನೇಮಿಸ್ತಾರೆ? ಯೋಸೇಫನ. ಯೌವನಸ್ಥನಾದ ಯೋಸೇಫನ ನಾವು ನೋಡ್ತಾ ಇದ್ದೇವೆ. ಫರೋನ ಮನೆಗೆ ಆತನ ಹೋಗೋದಕ್ಕಿಂತ ಮುಂಚೆ, ಫರೋನ ಮನೆಗೆ ಹೋದಾಗ ಎಷ್ಟು ವರ್ಷ ಅವನಿಗೆ? 30 ವರ್ಷ. 30 ವರ್ಷಕ್ಕಿಂತ ಹಿಂದೆಯೇ ಆತನ ಕಾರಾಗೃಹದಲ್ಲಿದ್ದ. ಹಾಗಾದ್ರೆ 25ರಿಂದ ಈ 30 ವರ್ಷದ ಆಸುಪಾಸಿನಲ್ಲಿ ಈ ಇದ್ದಂತ ಯೋಸೇಫನನ್ನ, ಯೌವನಸ್ಥ ಹುಡುಗನನ್ನ, ಸೌಂದರ್ಯವುಳ್ಳಂತ ವ್ಯಕ್ತಿಯನ್ನ ಏನ್ ನೇಮಿಸ್ತಾರೆ? ಕಾರಾಗೃಹದ ಯಜಮಾನನ ಸ್ಥಾನಕ್ಕೆ ನೇಮಿಸುವುದನ್ನು ಗಮನಿಸ್ತೇವೆ. ಇದು ಕರ್ತನಿಂದಲ್ಲದೆ ಪ್ರಿಯರೇ, ಇದು ಯಾರಿಂದಲೂ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ,
ಯಾವುದೇ ಅದರ ವಿಚಾರ ಟ್ರೈನಿಂಗ್ ಇಲ್ಲ, ಯಾವ ತರಬೇತಿ ಇಲ್ಲ, ಯಾವ ಒಂದು ಇನ್ಫ್ಲುಯೆನ್ಸ್ ಇಲ್ಲ, ಪ್ರಭಾವವಿಲ್ಲ, ಏನು ಇಲ್ಲದಿದ್ರೂ ಕೂಡ ಒಬ್ಬನನ್ನ ಮೇಲೆ ಕೆತ್ತಿ ಒಬ್ಬ ಕರ್ತನ ನಿಲ್ಲಿಸ್ತಾನೆ ಅಂತಂದ್ರೆ ದೇವರ ಕೃಪೆ ಹೊಂದಿದವರಿಗೆ ಮಾತ್ರವೇ ಸಾಧ್ಯ. ಹಾಲೆಲೂಯ. ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಆಪರ್ಚುನಿಟಿಗೋಸ್ಕರ, ಅವಕಾಶಕ್ಕೋಸ್ಕರ ಓಡಾಡ್ತಾ ಇದ್ದಾರೆ. ನಾವು ಪ್ರಯತ್ನಗಳನ್ನ ಪಡ್ತಾ ಇದ್ದೇವೆ, ನಾವು ಅನೇಕ ಸರ್ಕಸ್ಗಳನ್ನು ಮಾಡ್ತಾ ಇದ್ದೇವೆ, ಆದರೂ ಕೂಡ ನಮಗೆ ಏನು ದೊರಕ್ತಾ ಇಲ್ಲ ಅಂತಂದ್ರೆ ಒಂದನ್ನು ನಾವು ತಿಳಿದುಕೊಳ್ಳಬೇಕು, ದೇವರ ಕೃಪೆ ನನ್ನ ಮೇಲಿದೆಯಾ, ದೇವರ ದಯೆ ನನ್ನ ಮೇಲಿದೆಯಾ. ಯಾಕೆ ಯೋಸೇಫನಿಗೆ ಮಾತ್ರ ಸಾಧ್ಯ ಆಯಿತು? ಯೋಸೇಫನಿಗೆ ನನಗೆ ಯಾಕೆ ಸಿಗ್ತಾ ಇಲ್ಲ, ನನಗೆ ಯಾಕೆ ದೊರಕ್ತಾ ಇಲ್ಲ? ದೇವರ ತಾರತಮ್ಯ ಮಾಡೋಣ, ದೇವರ ಪಕ್ಷಪಾತ ಮಾಡೋಣ? ಎಂದಿಗೂ ಇಲ್ಲ. ಹಲ್ಲೆಲೂಯ. ಯಾವ ರೀತಿಯಲ್ಲಿ ಯೋಸೇಫನು ದೇವರ ಸಂಗಡ ಇದ್ದನೋ, ದೇವರು ಯಾವ ರೀತಿಯಲ್ಲಿ ಸಂಗಡ ಇದ್ದನೋ ಅದು ಪ್ರಾಮುಖ್ಯ ಆಗಿದೆ. ನೋಡಿ, ಒಂದನ್ನು ನಾವು ತಿಳಿದುಕೊಳ್ಳಬೇಕು. ನಾನು ಇದಕ್ಕಿಂತ ಮೊದಲು ಕೂಡ ನಾನು ನಿಮ್ಗೆ ಹೇಳಿದೆ, ಯಾರಿಗಾದ್ರೂ ಒಬ್ಬರಿಗೆ ಆಶೀರ್ವಾದ ಆದಾಗ ಅಲ್ಲಿ ಅವರಿಗೆ ಆಶೀರ್ವಾದ ಆಯ್ತಲ್ಲ ಅಂತ ಅಂದ್ಕೊಂಡು ನಮ್ಮಲ್ಲಿ ಒಂದು ರೀತಿಯಲ್ಲಿ ಸಿಟ್ಟು, ಕ್ರೋಧನ ಹೊಟ್ಟೆ ಕಿಚ್ಚು ಬರೋದಕ್ಕಿಂತ ಅವರ ಹತ್ರ ಅವರ ಜೀವನವನ್ನ ನೀವು ಅನಲೈಸ್ ಮಾಡಿ. ಯಾಕೆ ಅವರಿಗೆ ಆಶೀರ್ವಾದ ಆಯ್ತು? ಆಶೀರ್ವಾದಕ್ಕೆ ಕಾರಣ ಏನು? ಅವರಿಗೆ ಯಾವ ಹೆಜ್ಜೆಯನ್ನು ಇಟ್ಟರು? ಏನ್ ಮಾಡಿದ್ರು? ಅವರ ಕುಟುಂಬ ಯಾವ ರೀತಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದೆ? ಇದನ್ನ ನಾವು ತಿಳಿದುಕೊಳ್ಬೇಕಾಗಿದೆ. ಬಟ್ ನಾವು ತಪ್ಪೇನ್ ಮಾಡ್ತೀವಿ ಗೊತ್ತಾ? ಆ ಆಶೀರ್ವಾದ ನೋಡಿ ನಾವು ಹೊಟ್ಟೆ ಕಿಚ್ಚು ಪಡ್ತೇವೆ, ಕೋಪ ಮಾಡ್ತೇವೆ. ಇದು ಸೈತಾನ ನಮ್ಗೆ ಅಲ್ಲಿ ಮಾಡ್ತಾ ಇರೋದು. ಆದ್ರೆ ದೇವರ ಆತ್ಮ ಪ್ರೇರೇಪಣೆ ಉಳ್ಳವರು ಏನ್ ಮಾಡ್ತಾರೆ ಗೊತ್ತಾ? ಈಗ ಅದು ಬೇಡ, ಎಜುಕೇಶನ್ ಮಾಡೋ, ಮ್ಯಾಥ್ಸ್ ಎಜುಕೇಶನ್ ಒಬ್ಬ ವ್ಯಕ್ತಿ ಮಾಡ್ತಾ ಇದೆ ಅಂತ ತಿಳ್ಕೊಳ್ರಿ. ಅವನು ಬೆಳಿಗ್ಗೆ ಎಲ್ಲ 5 ಗಂಟೆಗೆ ಎದ್ದು ಎಲ್ಲ ಎಜುಕೇಶನ್ ಮಾಡಿ ಎಲ್ಲವನ್ನ ಮಾಡಿ ಕೊನೆಗೆ ಅವನಿಗೆ ಒಳ್ಳೆ ರಿಸಲ್ಟ್ ಬರುತ್ತೆ, ಡಿಸ್ಟಿಂಕ್ಷನ್ ಬರುತ್ತೆ. ಪಕ್ಕದಲ್ಲಿ ಒಬ್ಬ 50-60% ತೆಗೆಯೋನಿದ್ರೆ ಅವನು ಪಕ್ಕದಲ್ಲಿದ್ದು ಅವನೇನ್ ಮಾಡ್ತಾನೆ, ಡಿಸ್ಟಿಂಕ್ಷನ್ ತೆಗೆದವನ ಹತ್ರ ಕೇಳ್ತಾನೆ, ಪ್ರಶ್ನೆ ಮಾಡ್ತಾನೆ, ಎಷ್ಟು ಗಂಟೆಗೆ ಎದ್ದು ಓದ್ತೀಯ ನೀನು? ಎಷ್ಟು ಅವರ್ ಓದ್ತೀಯ ದಿನಕ್ಕೆ? ನೀನು ಪಾಠ ಮಾಡ್ತಾರಲ್ಲ ಯಾವ ರೀತಿಯಲ್ಲಿ ಕೇಳಿಸ್ಕೊತೀಯ? ನೀನು ಒಂದು ಸರಿ ಓದಿದ ನಂತರ ಏನ್ ಮಾಡ್ತೀಯ? ಅದನ್ನ ಬರೆದು ಕಲಿತೀಯ ಅನ್ನೋದನ್ನ ತಿಳ್ಕೊಂಡಾಗ ಮಾತ್ರವೇ. ಅಥವಾ ಕ್ವಶನ್ ಪೇಪರ್ ಅಧ್ಯಯನ ಮಾಡ್ತೀಯ, ಯಾವ ಟೆಕ್ಸ್ಟ್ ಬುಕ್ ಓದ್ತೀಯ, ಯಾವ ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ್ಯಾವ ಕ್ವಶನ್ ಓದ್ತೀಯ, ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಬರ್ತಾರಲ್ಲ ಅದನ್ನೇನ್ ಮಾಡ್ತೀಯ, ಮತ್ತೆ ಫಾರ್ಮುಲಾಸ್ನ ನೀನು ಇದು ಪೇಪರ್ ಅಲ್ಲಿ ಬರೆದಿಟ್ಕೋತೀಯ ಅನ್ನೋದನ್ನ ಪ್ರಶ್ನೆಗಳನ್ನ ಕೇಳಿ ಈ 50-60% ತೆಗೆದುಕೊಂಡಂತ ವಿದ್ಯಾರ್ಥಿ ಕೇಳಿದಾಗ ಮುಂದಿನ ಎಕ್ಸಾಮ್ ಅಲ್ಲಿ ಪ್ರಿಯರೇ ನಾನು ಹೇಳ್ತೀನಿ, ಮುಂದಿನ ಒಂದು ವೇಳೆ ಆ ವಿದ್ಯಾರ್ಥಿ ಈ ಡಿಸ್ಟಿಂಕ್ಷನ್ ಓದಿದಂತ ವಿದ್ಯಾರ್ಥಿಯ ರೀತಿಯಲ್ಲಿ ಅಧ್ಯಯನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಖಂಡಿತವಾಗಿ ಅವನು ಕೂಡ ಡಿಸ್ಟಿಂಕ್ಷನ್ ಅನ್ನು ತೆಗಿತಾನೆ. ಹಲ್ಲೆಲೂಯ. ಅದೇ ರೀತಿಯಲ್ಲಿ ಇವತ್ತಿನ ದಿವಸ ಒಬ್ಬರಿಗೆ ಆಶೀರ್ವಾದ ಆಯ್ತು ಅಂತ ಅನ್ಕೊಂಡು ತಿಳುಗುವಾಗ, ಒಬ್ಬರಿಗೆ ಸ್ವಸ್ಥತೆ ಆಯ್ತು ಎಂದು ತಿಳಿದುಕೊಳ್ಳುವಾಗ, ಒಬ್ಬರಿಗೆ ಬಿಡುಗಡೆ ಆಯ್ತು ಎಂದು ತಿಳಿದುಕೊಳ್ಳುವಾಗ, ಒಬ್ಬರಿಗೆ ದೊಡ್ಡದೊಂದು ಆಶೀರ್ವಾದ ಕರ್ತನು ಮಾಡಿದ್ದಾನೆ ಎಂದು ತಿಳಿದುಕೊಳ್ಳುವಾಗ ನಾವು ಮಾಡಬೇಕಾದ ಕಾರ್ಯ ಏನಂದ್ರೆ, ಇವರು ಆಶೀರ್ವಾದ ಪಡೆದುಕೊಂಡ ದಾರಿ ಯಾವುದಾಗಿದೆ ಅದನ್ನ ಕಲಿತುಕೊಳ್ಬೇಕಾಗಿದೆ. ಹಲ್ಲೆಲೂಯ. ಅದನ್ನ ಕಲಿತುಕೊಳ್ಳದೆ ಹೋದ್ರೆ ಅವರು ಲೋಕದ ಆಶೀರ್ವಾದವನ್ನು ಹೊಂದ್ತಾ ಇರ್ತಾರೆ. ಲೋಕದ ಆಶೀರ್ವಾದವನ್ನ ನಾವು ದೊಡ್ಡದಾಗಿ ಒಂದು ರೀತಿಯಲ್ಲಿ ಅಂದ್ರೆ ದೇವರ ಮುಖಾಂತರವಲ್ಲ, ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಅವ್ರಿಗೆ ಆಶೀರ್ವಾದ ಆಗ್ತಾ ಇರುತ್ತೆ. ಅದನ್ನ ನಾವು ಅನಲೈಸ್ ಮಾಡದೆ ಹೋದ್ರೆ ನಾವು ತಪ್ಪಾದ ದಾರಿಯಲ್ಲಿ ಹಿಡಿತೇವೆ. ನಮಗೂ ಕೂಡ ಅಂಥದ್ದೇ ಬೇಕು ಅಂತ ಅನ್ಕೊಂಡು ಬಯಸ್ತೇವೆ. ಇಲ್ಲದೆ ಹೋದ್ರೆ ಒಂದನ್ನ ನಾವೇನು ದೃಢಪಡಿಸ್ತೇವೆ ಗೊತ್ತಾ? ಅವರು ಆ ರೀತಿ ಇದ್ರು ಆಶೀರ್ವಾದ ಆಗ್ತಿದೆ ಅಂತಂದ್ರೆ ಆ ಆಶೀರ್ವಾದ ದೇವರಿಂದ ಬಂದದ್ದಲ್ಲ ಅನ್ನೋದನ್ನ ನಮಗೆ ಅರ್ಥವಾಗ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತಿನ ದಿವಸ ಆಶೀರ್ವಾದ ಹೊಂದಿದಂತ ಅಣಜಿಗಳು ಇದ್ದಾವೆ, ಆಶೀರ್ವಾದ ಹೊಂದಿದಂತ ಬೆಳೆನೂ ಇದೆ. ಹಲ್ಲೆಲೂಯ. ಆದ್ರೆ ಕರ್ತನು ಯಾವುದನ್ನು ಹಾಳು ಮಾಡೋದಿಲ್ಲ. ಯಾಕಂದ್ರೆ ಬೆಳೆ ಹಾಳಾಗುತ್ತೆ ಅಂತ ಅಂದ್ಕೊಂಡು ಕರ್ತನು ಯಾವುದನ್ನ ಮುಟ್ಟೋದಿಲ್ಲ. ಎಲ್ಲವೂ ಕೂಡ ಅಂತ್ಯ ದಿನ ಬಂದಾಗ ಕರ್ತನು ಎಲ್ಲವನ್ನ ಮಾಡುವ ಆತನಿಗೆ. ಹಲ್ಲೆಲೂಯ. ಈಗ 3ನೇ ಆಫೀಸ್ಗೆ ಈ ಯೋಸೇಫನು ಹೋಗ್ತಾ ಇದ್ದಾನೆ. ಯಾವ್ದು ಆಫೀಸ್? ಅರಮನೆಯನ್ನು ನೋಡ್ತಾ ಇದ್ದಾನೆ. ಅರಮನೆಗೆ ಆತನು ಯಾವ ರೀತಿಯಲ್ಲಿ ಬಂದು ಸೇರ್ತಾನೆ ಅಂತಂದ್ರೆ, ಆತನಲ್ಲಿದ್ದಂತ ಒಂದು ಗಿಫ್ಟ್ ದೇವರು ಕೊಟ್ಟಿದ್ರು. ಏನ್ ಗಿಫ್ಟ್ ಅಂತಂದ್ರೆ ಕನಸುಗಳನ್ನ ಅರ್ಥ ಹೇಳೋದು. ಕನಸುಗಳ
ಅರ್ಥವನ್ನ ಹೇಳೋದು. ಅಷ್ಟು ಮಾತ್ರ ಅಲ್ಲ, ಆ ಕನಸಿನ ಅರ್ಥಕ್ಕೂ ಆ ಒಂದು ವ್ಯಕ್ತಿಯ ಜೀವಿತಕ್ಕೂ ಮತ್ತು ಮುಂದೆ ನಡೆಯುವಂತ ಕಾರ್ಯಕ್ಕೂ ಮತ್ತು ಅವರ ಭವಿಷ್ಯಕ್ಕೂ ಕನೆಕ್ಟೆಡ್ ಆಗಿರೋ ವಿಚಾರಗಳನ್ನು ತಿಳಿಸುವಂತ ಗಿಫ್ಟ್ ಯಾರಿಗೆ ಕೊಡಲ್ಪಟ್ಟಿತ್ತು? ಯೋಸೇಫನಿಗೆ ಕೊಡಲ್ಪಟ್ಟಿತ್ತು. ನಾವು ಸತ್ಯವೇದದಲ್ಲಿ ನಮಗೆ ರಕ್ಷಣೆಗೆ ಬೇಕಾದ ವಾಕ್ಯಗಳನ್ನು ನಾವು ಮಾತ್ರ ಓದ್ತೇವೆ. ಆದರೆ ಯಾಷಾರ್ ಗ್ರಂಥದಲ್ಲಿ ಈ ಯೋಸೇಫನ ಮಕ್ಕಳ ವಿಚಾರವಾಗಿ ನಾವು ಓದುವಾಗ ಅವರಿಗೆ ಒಂದೊಂದು ವರದಾನ ಕೊಡಲ್ಪಟ್ಟಿದ್ದವು. ಆ ವರದಾನಗಳ ವಿಚಾರವಾಗಿ ನಾವು ಓದುದಾದ್ರೆ ಅಥವಾ ತಿಳಿದುಕೊಳ್ಳೋದಾದ್ರೆ ನಮಗೆ ಆಶ್ಚರ್ಯ ಆಗುತ್ತೆ, ದಿಗ್ಭ್ರಾಂತರಾಗ್ತೀವಿ. ಇದುವರೆಗೂ ಇರುವಂತ ನಾವು ಸೂಪರ್ ಹೀರೋಸ್ ಅಂತ ಅನ್ಕೊಂಡು ನೋಡ್ತೇವೆ, ಅಂತ ಸೂಪರ್ ಹೀರೋಸ್ ಮಿಗಿಲಾದ ಶಕ್ತಿಯನ್ನ ನಾವು ಯಾರಲ್ಲಿ ನೋಡಬಹುದು? ಯಾಕೋಬನ ಮಕ್ಕಳಲ್ಲಿ ನಾವು ನೋಡಬಹುದು. ಹಲ್ಲೆಲೂಯಾ. ದೇವರ ಅಂತ ಪವರ್ ಅನ್ನ, ಅಂತ ಒಂದು ತಲಾಂತನ್ನ, ಅಂತ ಒಂದು ಆಲೋಚನೆಯನ್ನ, ಅಂತ ಒಂದು ಬಲವನ್ನ ಯಾರಿಗೆ ಕೊಟ್ಟಿದ್ರು? ಯಾಕೋಬನ ಮಕ್ಕಳಿಗೆ ಕೊಟ್ಟು. ಆದ್ರೆ ಅದೇ ರೀತಿಯಲ್ಲಿ ಈ ಯೋಸೇಫನಿಗೆ ಒಂದು ಗಿಫ್ಟ್ ಇತ್ತು. ಏನಂತಂದ್ರೆ ಕನಸನ್ನ ಅರ್ಥೈಸೋದು, ಕನಸನ್ನ ಒಬ್ಬರ ಜೀವಿತಕ್ಕೆ ಈ ರೀತಿಯಲ್ಲಿ ನಡೆಯುತ್ತೆ ಅಂತ ಹೇಳೋದು. ಇದು ಫ್ಯೂಚರ್ ಅಲ್ಲಿ ಅವರ ಭವಿಷ್ಯವನ್ನ ಕನೆಕ್ಟ್ ಮಾಡುವಂತ ಗಿಫ್ಟ್ ಅನ್ನ ಯಾರಿಗೆ ಕೊಡಲ್ಪಟ್ಟಿತ್ತು? ಯೋಸೇಫನಿಗೆ ಕೊಡಲ್ಪಟ್ಟಿತ್ತು. ಯೋಸೇಫನಿಗೆ ಕೊಡಲ್ಪಟ್ಟಾಗ ಅವನು ಇಂಟ್ರೊಡ್ಯೂಸ್ ಮಾಡಕ್ ಹೋಗ್ಲಿಲ್ಲ. ನನಗೆ ಈ ತಲಾಂತಿದೆ, ನಾನು ನಿಮ್ಗೆ ಹೇಳ್ಕೊಡ್ತೀನಿ, ನನಗೆ ಈ ರೀತಿಯಲ್ಲಿ ನನಗೆ ಬರುತ್ತೆ, ಯೋಗ್ಯತೆ ಇದೆ, ತಲಾಂತಿದೆ, ನನಗೊಂದು ಜ್ಞಾನ ಇದೆ ಅಂತ ಅನ್ಕೊಂಡು ಅವನು ಹೇಳ್ಕೊಳ್ಳಿಲ್ಲ. ಪರಿಸ್ಥಿತಿ, ಸಂದರ್ಭ ಅವನ ತಲಾಂತನ ಹೊರಗಡೆ ತರ್ತ. ದೇವರು ಆತನ ತಲಾಂತನ ಹೊರಗಡೆ ತರ್ತಾನೆ. ಯಾರ ಮುಖಾಂತರವಾಗಿ? ಪಾನದಾಯಕ ಮಾಡುವಂತ ವ್ಯಕ್ತಿಯ ಮುಖಾಂತರವಾಗಿ, ಭಕ್ಷ್ಯಗಾರನ ಮುಖಾಂತರವಾಗಿ ಏನ್ ಬರುತ್ತೆ? ಆ ಒಂದು ಕನಸು ಹೇಳುವಂತ ಗಿಫ್ಟ್ ಹೊರಗಡೆ ಬರುತ್ತೆ. ಒಂದನ್ನು ನಾವು ತಿಳಿದುಕೊಳ್ಳಬೇಕು ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಮಗೆ ಏನೇ ಒಳ್ಳೆಯ ವಿಚಾರ ನಮ್ಮ ಒಳಗಡೆ ಇರಬಹುದು, ಅದನ್ನ ನಾವೇ ಇಂಟ್ರೊಡ್ಯೂಸ್ ಮಾಡಕ್ ಹೋಗ್ಬಾರ್ದು. ದೇವರು ತಾನೇ ಹೊರಗಡೆ ತರಬೇಕು. ಹಲ್ಲೆಲೂಯಾ. ಯಾರ ಜೀವಿತದಲ್ಲಿ ನೋಡ್ರಿ, ಇದುವರೆಗೂ ಕೂಡ ಕರ್ತನ ಸನ್ನಿಧಾನದಲ್ಲಿ ಇರುವವರಲ್ಲಿ ದೇವರು ಯಾರ ಜೀವಿತದಲ್ಲಿ ಇದ್ದಂತ ಅವರ ಒಂದು ವೈಯಕ್ತಿಕವಾದ ತಲಾಂತನ ಹೊರಗಡೆ ತಂದಿದ್ದಾನೋ ಅವರು ಈಗಲೂ ಕೂಡ ಸ್ಟೇಬಲ್ ಆಗಿದ್ದಾರೆ. ಅವರು ಈಗಲೂ ಕೂಡ ದೇವರ ಚಿತ್ತಾನುಸಾರದ ಸೇವೆಯನ್ನ ಮಾಡ್ತಾ ಇದ್ದಾರೆ, ಅಥವಾ ದೇವರ ಚಿತ್ತಾನುಸಾರವಾದ ಕಾರ್ಯವನ್ನು ಮಾಡ್ತಿದ್ದಾರೆ. ಯಾರು ನನಗೆ ಈ ರೀತಿಯಲ್ಲಿದೆ, ನಾನು ಈ ರೀತಿಯಲ್ಲಿ ಮಾಡ್ತೇನೆ, ನನಗೆ ಈ ರೀತಿಯ ವರದಾನ ಕೊಡಲ್ಪಟ್ಟಿದೆ, ನನಗೆ ಈ ರೀತಿಯ ಜ್ಞಾನ ಕೊಡಲ್ಪಟ್ಟಿದೆ ಅನ್ನೋದನ್ನು ತಮ್ಮನ್ನ ತಾವು ತೋರಿಸಿಕೊಂಡು ಮುಂದೆ ಹೋಗ್ತಾರೋ ಅವರಿಗೆ ಯಾವುದುಗಳು ಕೂಡ ಎಡರು ತೊಡರುಗಳೇ ಬರೋದು. ಯಾಕಂತಂದ್ರೆ ಅವರು ದೇವರನ್ನ ಮಹಿಮೆ ಪಡುವುದಕ್ಕೆ ಆ ಕಾರ್ಯವನ್ನು ಮಾಡ್ತಾ ಇಲ್ಲ. ಅವ್ರು ಏನಕ್ಕೆ ಮಾಡ್ತಾ ಇದ್ದಾರೆ? ತನ್ನನ್ನು ತಾನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ತನ್ನನ್ನು ತಾನು ಮುಂದಕ್ಕೆ ತರ್ತಾ ಇದ್ದಾರೆ. ಒಂದನ್ನು ನಾವು ದೇವರ ರಾಜ್ಯದಲ್ಲಿ ನಾವು ದೇವರ ಮಹಿಮೆಯನ್ನು ಸಲ್ಲಿಸದೆ ನಾವು ಏನೇ ಕಾರ್ಯ ಮಾಡಿದ್ರು ಕೂಡ ಅದೆಂದಿಗೂ ಕೂಡ ಸಕ್ಸಸ್ಫುಲ್ ಆಗಲ್ಲ. ಹಲ್ಲೆಲೂಯಾ. ಈ ಗಮಲಿಯಲ್ಲಿ ಒಂದೊಂದು ಮಾತು ಹೇಳ್ತಾನೆ. ಯಹೂದ್ಯರ ಮುಂದೆ, ಫರಿಸಾಯರ ಮುಂದೆ ಶಿಷ್ಯರ ಮಾತು ಬಂದಾಗ ಒಂದು ಮಾತನ್ನು ಗಮಲಿಯಲ್ಲೆಲ್ಲ ಹೇಳ್ತಾನೆ. ಇದು ದೇವರ ಚಿತ್ತಾನುಸಾರ ಆದಂತ ಕಾರ್ಯ ಆದ್ರೆ ಇದು ನಿಲ್ಲುತ್ತೆ, ಇಲ್ಲದೆ ಹೋದರೆ ಇದು ಅಳಿದು ಹೋಗುತ್ತೆ. ಇದಕ್ಕಿಂತ ಮುಂಚೆ ಮಾಡಿದವರು ಕೂಡ ಅದೇ ರೀತಿಯಲ್ಲಿ ಅಳಿದು ಹೋದರು ಅನ್ನುವಂತ ಅಪೊಸ್ತಲ ಕೃತ್ಯದಲ್ಲಿ ಒಂದು ಕಡೆ ಗಮಲಿಯಲ್ಲನ್ನು ಮಾತಾಡ್ತಾನೆ. ಪೇತ್ರನು ಆತನನ್ನ ವಿಚಾರಣೆಗೆ ತೆಗೆದುಕೊಂಡು ಬಂದಾಗ, ಅದಕ್ಕೋಸ್ಕರ ಯಹೂದ್ಯರೇ, ನೀವು ತಲೆ ಕೆಡಿಸಿಕೊಳ್ಳಬೇಡ್ರಿ, ನೀವು ಹೆಚ್ಚು ಮಾತಾಡಿದ್ರೆ ದೊಂಬಿ ಎದ್ದೇಳುತ್ತೆ ಅಷ್ಟೇ ಹೊರತು ನೀವು ಇದರ ಬಗ್ಗೆ ದೇವರಲ್ಲಿ ನೀವು ಕಾಯ್ದಾದರೆ ಕರ್ತನ ಇದಕ್ಕೆ ರಿಸಲ್ಟ್ ಕೊಡ್ತಾನೆ ಅನ್ನೋದನ್ನ ಹೇಳ್ತಾರೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ನೋಡ್ರಿ, ಸೇವಕರಾದ ನಾವು ಕೂಡ ಅನೇಕ ಗಲಿಬಿಲಿ ಗೊಂದಲಗಳ ಕೆಲಸ ನಡೆಯುತ್ತವೆ. ಅದಕ್ಕೆ ನಾವು ತಲೆ ಕೆಡಿಸಿಕೊಳ್ಳಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಒಂದು ವೇಳೆ ಅದು ದೇವರಿಂದ ಬಂದಿರುವುದಾದ್ರೆ ನಿಲ್ಲುತ್ತೆ, ಇಲ್ಲದೆ ಹೋದರೆ ದೇವರು ತೆಗೆದು ಹಾಕ್ತಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರವಾಗಿ ನಾವು ಕೂಡ ನಮ್ಮ ಜೀವಿತದಲ್ಲಿ ನಾವು ಸತ್ಯ ಅಸತ್ಯವನ್ನು ಹುಡುಕುವಾಗ ಇದೇ ಪಾಲಿಸಿಯೊಂದಿಗೆ ನಾವು ಮುಂದೆ ಹೋಗಬೇಕಾಗಿದೆ. ಇಲ್ಲಿ ನಾವು ನೋಡುವಾಗ ಈ ಫರೋನ ಆಸ್ಥಾನಕ್ಕೆ ಒಂದು ತಲಾಂತಿಂದ, ಒಂದು ಗಿಫ್ಟ್ ಇಂದ ಅದನ್ನು ಬರ್ತಾ ಇದ್ದಾನೆ ಯೋಸೇಫನು. ಏನು? ಕನಸುಗಳನ್ನು ಅರ್ಥ ಹೇಳೋದು. ಕನಸಿದೆಯಲ್ಲ ಬಿದ್ದದ್ದು, ಕೇವಲ ವೈಯಕ್ತಿಕ ಕನಸಾದ್ರೆ ಪರವಾಗಿಲ್ಲ, ಅಥವಾ ಬೆಳಿಗ್ಗೆ ರಾತ್ರಿ ಯಾವುದೋ ಫಿಲ್ಮ್ ನೋಡಿ ರಾತ್ರಿ ಯಾವುದೋ ಬಿದ್ದಿರುವಂತ ಫಿಲ್ಮ್ ಆದ್ರೆ ಯಾವುದೋ ಒಂದು ಕನಸಾದ್ರೆ ಪರವಾಗಿಲ್ಲ. ಈ ಫರೋನಿಗೆ ಬಿದ್ದಂತ ಕನಸಿದಿಲ್ಲ, ಬಹಳ ಭಯಾನಕವಾದ ಕನಸಾಗಿತ್ತು.
ಬಹಳ ಅದನ್ನ ಕನಸನ್ನ ನೀವು ಆನಿಮೇಟೆಡ್ ಆಗಿರುವಂತ ವಿಡಿಯೋ ನೋಡಿದ್ರು ಕೂಡ ಬಹಳ ಭಯಂಕರವಾದ ಕನಸನ್ನ ಯಾರು ಕಾಣ್ತಾನೆ? ಈ ಫರೋನ್ ಕಾಣ್ತಾನೆ. ಫರೋನ್ ಕಂಡಂತ ಕನಸನ್ನ ಅಪಾಯಿಂಟ್ ಮಾಡೋದಕ್ಕೆ ನೋಡುವಾಗ, ಇವನ ವಿಚಾರ ತಿಳಿಸುವಾಗ ಯಾರಾಗಿರ್ತಾನೆ? ಯೋಸೆಫ ಒಬ್ಬ ಕೈದಿ, ಕ್ರಿಮಿನಲ್ ಆಗಿ ಸೇರ್ಕೊಂಡಿರುವಂತ ಕೈದಿ, ಒಬ್ಬ ಏನೋ ಒಂದು ಅಕ್ರಮವನ್ನ ಮಾಡಿ ಅಥವಾ ಯಾವುದೋ ಒಂದು ಸಿಕ್ಕಿ ಹಾಕಿಕೊಂಡು ತಂದಂತ ಕೈದಿ ಯಾರಾಗಿದ್ದಾನೆ? ಯೋಸೆಫ್ ಆಗಿದ್ದಾನೆ. ಈಗ ಯೋಸೆಫನನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾನೆ. ಯಾರ ಪಾನದಾಯಕ ಇಂಟ್ರೊಡ್ಯೂಸ್ ಮಾಡ್ತಾನೆ. ಇಂಟ್ರೊಡ್ಯೂಸ್ ಮಾಡಿದ ನಂತರ ಅವನ್ನ ಕರ್ಕೊಂಡು ಬರ್ತಾರೆ. ಫರೋನು ಅವನ ಸ್ಟೇಟಸ್ ಏನು ಅಂತ ಅನ್ಕೊಂಡು ತಿಳಿಯದೆ ಅವನ ಪರಿಸ್ಥಿತಿ ಹೆಂಗಾಗಿತ್ತು ಅಂತಂದ್ರೆ, ಈ ಕನಸಿನ ಅರ್ಥ ತಿಳಿದವರ ಜೀವ ಹೋಗುತ್ತೆ ಅನ್ನುವಂತ ಪರಿಸ್ಥಿತಿಯಲ್ಲಿ ಯಾರಿದ್ದಾನೆ? ಫರೋನ್ ಇದ್ದಾನೆ. ಆದ್ರೆ ಒಂದೇ ಏನಂದ್ರೆ, ಸಾವು ಮರಣದ ಒಂದು ಮಧ್ಯದಲ್ಲಿ ಯಾರು ಸಿಕ್ಕಾಕೊಂಡಿರ್ತಾನೆ? ಯೋಸೆಫನು. ಹೇಳಿ ಅದು ಸತ್ಯವಾಗಿ ನಡೆದ್ರೆ ಅವನು ಬಚಾವ್ ಆಗ್ತಾನೆ. ಇಲ್ಲಂದ್ರೆ ನಡೆದಿಲ್ಲ ಅಂತ ಅನ್ನೋದ್ರೆ ಏನಾಗುತ್ತೆ? ಅವನ ಕತ್ತು ಮತ್ತು ದೇಹ ಎರಡು ಬೇರೆ ಬೇರೆ ಆಗುತ್ತೆ. ಅದಕ್ಕೋಸ್ಕರವಾಗಿ ನಮ್ಮ ಕನಸನ್ನು ಹೇಳುವಾಗ ಬಹಳ ಕೇರ್ಫುಲ್ ಆಗಿರೋ ಬೇರೆ ಜೀವಿತದಲ್ಲಿ. ಅದು ಒಂದು ವೇಳೆ ನಡೆದಿಲ್ಲ ಅಂತಂದ್ರೆ ಕತ್ತು ಹೋಗುವಂತ ಪರಿಸ್ಥಿತಿ ಎದುರಾಗುತ್ತೆ. ಕತ್ತು ಹೋಗುವಂತ ಪರಿಸ್ಥಿತಿ. ಅವರ ಜೀವಿತದಲ್ಲಿ ನಡೆಯುವಂತ ಎಲ್ಲಾ ದುಷ್ಟ ಕಾರ್ಯಗಳಿಗೆ ಅವರು ಕನಸನ್ನ ಹಿಡಿದುಕೊಂಡು ಒಂದ್ಸಲ ಹಂಗೆ ಆಯ್ತು. ಒಬ್ಬರು ದೊಡ್ಡ ಪ್ರವಾದಿ, ಮೊದಲೆಲ್ಲ ಚೆನ್ನಾಗಿ ದೇವರಲ್ಲಿ ಚೆನ್ನಾಗಿ ನಡೆದ್ರು, ಪ್ರವಾದನೆ ಇದ್ದಂಗೆ ಹೇಳ್ತಾ ಇದ್ರು. ಕೊನೆಗೆ ಏನಾಯ್ತು ಅಂತಂದ್ರೆ, ಅವರ ಜೀವಿತ ಲೋಕ ಸಂಬಂಧವಾದ ಜೀವಿತವನ್ನ ನಡೆಸ ದೇವರವ್ರ ಜೊತೆ ಮಾತಾಡೋದು ನಿಲ್ಲಿಸ್ಬಿಟ್ಟ ನಂತರ ಅವ್ರೇನ್ ಮಾಡಿದ್ರು, ಅವ್ರು ಯಾವ್ದಾದ್ರು ಮನೆಗೆ ಪ್ರವಾದನೆ ಹೇಳೋದಕ್ಕೆ ಹೋಗ್ಬೇಕು ಅಂತಂದ್ರೆ ಅದಕ್ಕೆ ಮುಂಚೆನೆ ಅವರು ಅಲ್ಲಿ ಬರ್ತಾ ಇದ್ರು. ಆ ಮನೆಗೆ ಬಂದು ಅಲ್ಲಿ ಯಾವುದೋ ಲಿಂಬೆಹಣ್ಣನ್ನ ತಗೊಂಡು ಮಾರ್ಕೆಟಿಂದ ಲಿಂಬೆಹಣ್ಣು ತಗೊಂಡ್ಬಂದು ಅವರು ಹೂವಿನ ತೋಟದಲ್ಲೋ ಅಲ್ಲೋ ಇಲ್ಲೋ ತಗೊಂಡೋಗಿ ಲಿಂಬೆಹಣ್ಣು ಊತ ಹಾಕ್ಬಿಟ್ಟು ಬರೋದು. ಆದ್ಮೇಲೆ ಒಂದು 2 ದಿವಸ ಆದ ನಂತರ ಆ ಮನೆಗೆ ಬರೋದು. ಮನೆಗೆ ಬಂದ ನಂತರ ಇಲ್ಲಿ ಇಂಥ ಜಾಗದಲ್ಲಿ ಲಿಂಬೆಹಣ್ಣಿದೆ, ನಿಮ್ಗೆ ಮಾಟ ಮಾಡಿಸಿದ್ದಾರೆ ಅನ್ಕೊಂಡು ಹೇಳಿ ಅವರೇ ಹೋಗಿ ಅದನ್ನೆಲ್ಲವನ್ನು ಹುಡುಕಿ ತೋರಿಸೋದು. ಹಾಗೆ ಮಾಡ್ತಾ ಇದ್ರು. ಒಂದು ದಿವಸ ಏನಾಯ್ತು, ಎಲ್ಲ ಸೇವಕರು ಇವ್ರನ್ನೂ ಒಟ್ಟಿಗೆ ಸೇರಿ ಸೇವಕರು ಕರ್ಕೊಂಡೋಗಿ ಏನ್ ಮಾಡಿದ್ದಾರೆ, ಪ್ರವಾದನೆ ಹೇಳೋದು ಅನ್ಕೊಂಡು, ಯಾರು ಇವ್ ಗೊತ್ತಿರೋ ಸೇವಕರು ದೇವ್ರು ಮಾತಾಡ್ತಾರಲ್ಲ ಅಂತ ಅನ್ಕೊಂಡು ಜೊತೆ ಇರೋ ಸೇವಕರು ಹೇಳಿದ್ರು, ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಹೇಳಪ್ಪ ಅಂತ. ಇವ್ರು ಅಲ್ಲಿ ಮೇನ್ ಆಗಿರುವಂತ ಫ್ರಂಟ್ ಅಲ್ಲಿರುವಂತ ಪಿಲ್ಲರ್ ಇದೆಯಲ್ಲ, ಆ ಪಿಲ್ಲರ್ ಅಲ್ಲಿ ಎಲ್ಲ ಮಾಟ ಮಾಡಿಸಿ ಇಟ್ಟಿದ್ದಾರೆ ಅನ್ಕೊಂಡು ಹೇಳಿದ್ರು. ಈಗ ಒಳಗಡೆ ಇದೆ ಅಂತಂದ್ಮೇಲೆ ಏನ್ ಮಾಡ್ಬೇಕು? ನೆಕ್ಸ್ಟ್ ಒಡೆದು ತೆಗಿಬೇಕು. ಏನ್ ಮಾಡಿದ್ರು? ಒಡೆದು ತೆಗೆದಾಗ ಅದರಲ್ಲಿ ಒಂದು ಚೂರು ಎಂಥದ್ದು ಪುಡಿನೂ ಇಲ್ಲ. ಕೊನೆಗೆ ಅವರು ಓಡಿ ಹೋಗುವಂತ ಪರಿಸ್ಥಿತಿ. ಅವ್ರ ಜೊತೆಯಲ್ಲಿ ಬಂದಿದ್ದಂತ ಪಾಸ್ಟ್ಗಳಿಗೆ ಏಟು ಬೀಳುವ ಚಾನ್ಸಸ್ ಇತ್ತು. ಕೊನೆಗೆ ಅದರ ಕಾಂಪನ್ಸೇಷನ್ ಕೊಟ್ಟು ಸುಮ್ಮನೆ ಮನೆಯಿಂದ ಹೋದ್ರು. ನೋಡ್ರಿ, ಕನಸುಗಳನ್ನು ಹೇಳೋದು ಮುಖ್ಯ ಅಲ್ಲ. ನನಗೆ ಈ ರೀತಿ ಬಿದ್ದಿದೆ ಅಂತ ಅನ್ಕೊಂಡು ದೊಡ್ಡ ಕಾರ್ಯ ನಾವು ಮಾಡಿದೀವಿ ಅಂತ ಅನ್ಕೊಂಡು ಹೇಳೋದು ಮುಖ್ಯ ಅಲ್ಲ. ಅದು ನೆರವೇರಬೇಕು. ಹಲ್ಲೆಲೂಯಾ. ನೆರವೇರ್ಲಿಲ್ಲ ಅಂತಂದ್ರೆ ಅದರ ಲಾಸ್ ಅನ್ನ ತೆತ್ತುವಂತ ಪರಿಸ್ಥಿತಿ ಎದುರಾಗುತ್ತೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಕೂಡ ಅದೇ ಪರಿಸ್ಥಿತಿ. ಯಾರಿಗೆ? ಯೋಸೇಫನಿಗೆ. ಒಂದು ವೇಳೆ ಕನಸು ಹೇಳಿ ಅರ್ಥ ಹೇಳಿ ಆ ರೀತಿಯಲ್ಲಿ ನಡೆದ್ರೆ ಓಕೆ, ನಡೆದಿಲ್ಲ, ನನಗೆ ಅದು ಆ ರೀತಿ ಅಲ್ಲ ಅಂತ ಅನ್ಕೊಂಡು ಫರೋನ ಮುಂದೆ ಎಕ್ಸ್ಪೀರಿಯನ್ಸ್ ಆದ್ರೆ, ನೋಡ್ರಿ, ಒಂದು ವೇಳೆ ಈ ಒಂದು ಲೋಕದಲ್ಲಿ ಬಹಳ ಒಂದು ವ್ಯತಿರಿಕ್ತವಾಗಿರುವಂತಹ ಸರ್ವಾಧಿಕಾರಿ ಈ ಪ್ರೆಸೆಂಟ್ ಅಲ್ಲಿ ಇರೋದಾದ್ರೆ ಅವನ ಹೆಸರು ನಮಗೆ ಬರುತ್ತೆ. ಅಂತ ಅನ್ಕೊಂಡು ಅವನ ಹೆಸರಲ್ಲಿ ಒಂದು ಭಾಗ ಇದೆ. ಅವನು ವಿಚಾರವಾಗಿ ನಾವು ನೋಡೋದಾದ್ರೆ ಅವನು ಎಂತ ಒಂದು ಏನಂತಂದ್ರೆ ಅವನ ವಿಚಾರವಾಗಿ ಅವನು ಏನ್ ಬೇಕಾದ್ರೂ ಯಾವ ಬೇಕಾದ್ರೂ ಡಿಸಿಷನ್ ತಗೊಳ್ಳುವಂತ ವ್ಯಕ್ತಿ ಆಗಿದ್ದಾನೆ. ಅವನು ಮುಂದೆ ನಿಂತು ಈ ರೀತಿ ವಿಚಾರವಾಗಿ ಕನಸಿನಂಗೆ ಆಗಿದೆ, ನೀನು ಹೇಳಪ್ಪ ಅಂತ ಅನ್ಕೊಂಡು ನಾವೇನಾದ್ರೂ ಅದಕ್ಕೆ ಇಂಟರ್ಪ್ರಿಟೇಷನ್ ಹೇಳಕ್ ಹೋಗಿ ಅದು ತಪ್ಪಾಗಿ ನಡೆದ್ರೆ ಏನಾಗುತ್ತೆ ಪರಿಸ್ಥಿತಿ? ನಮ್ಮ ತಲೆ ಹೋಗುತ್ತೆ. ಅದೇ ರೀತಿಯ ಪರಿಸ್ಥಿತಿಯಲ್ಲಿ ಯಾರಿದ್ದಾರೆ? ಯೋಸೇಫನಿದ್ದಾನೆ. ಆದ್ರೆ ಯೋಸೇಫನಿಗೆ ಆ ಜ್ಞಾನ ಕೊಡಲ್ಪಟ್ಟದ್ದು ಈ ಲೋಕ ಜ್ಞಾನದಿಂದ ಅಲ್ಲ,
ಅಥವಾ ಇನ್ಫ್ಲುಯೆನ್ಸ್ ಅನ್ನು ನಾನು ಸಾಧಿಸ್ತೀನಿ, ನನಗೆ ಒಂದು ಪೊಸಿಷನ್ ಸಿಗುತ್ತೆ, ನನಗೊಂದು ಜೈಲಿಂದ ಹೊರಗಡೆ ನಾನು ಬರ್ತೇನೆ, ಅಥವಾ ನಾನು ಮೇಲಕ್ಕೆ ಹೋಗ್ತೇನೆ ಎನ್ನುವ ಜ್ಞಾನವನ್ನ ಪ್ರದರ್ಶನ ಮಾಡೋದಕ್ಕೆ ಯೋಸೇಫನು ನಿಂತಿಲ್ಲ. ಯೋಸೇಫನು ದೇವರ ಮುಂದೆ ಇನ್ನೋಸೆಂಟ್ ಆಗಿ, ದೇವರು ನನಗೆ ಆ ಗಿಫ್ಟ್ ಅನ್ನು ಕೊಟ್ಟಿದ್ದಾನೆ, ನಾನು ದೇವರ ಚಿತ್ತಾನುಸಾರವಾಗಿ ದೇವರ ಒಂದು ಸ್ವರವನ್ನ ಕೇಳಿ ಇದನ್ನ ಬಿಡಿಸುತ್ತೇನೆ ಅನ್ನೋದನ್ನ ಮುಂದೆ ನಿಂತಾಗ ಕರ್ತನ ದೊಡ್ಡ ಕಾರ್ಯ ಅಲ್ಲಿ ಮಾಡಿದನೆಂದು ನೋಡ್ತಾ ಇದ್ದೇವೆ. ಅಲ್ಲಿ ಆ ಕೇಳಿದಂತ ಆ ಫರೋನ್ ಹೇಳ್ತಾ ಇದ್ದಾನೆ 38ನೇ ವಚನದಲ್ಲಿ, ಆದಿಕಾಂಡ 41ನೇ ಅಧ್ಯಾಯ 38ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ, ಈತನಲ್ಲಿ ದೇವರ ಆತ್ಮ ಉಂಟಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಆತ್ಮನ ಗಂಡ ಗಾಳಿ ಗೊತ್ತಿರದಿರುವಂತ ಈ ಫರೋನ್ ಹೇಳ್ತಾ ಇದ್ದಾನೆ, ಆ ಯೋಸೇಫನನ್ನ ನೋಡಿ ಈತನಲ್ಲಿ ಏನಿದೆ ಅಂತೆ, ದೇವರ ಆತ್ಮ ಇದ್ದಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಲೋಕದವರ ಪ್ರಿಯರೇ, ನಮ್ಮ ಮುಂದೆ ಇರುವಂತಹ ಅಧಿಕಾರಿ ಆಗಿರ್ಬೋದು, ನಿಮ್ಮ ಮನೆಯಲ್ಲಿರುವಂತಹ ಅತ್ತೆ ಆಗಿರಬಹುದು, ನಿಮ್ಮ ಮನೆಯಲ್ಲಿರುವಂತಹ ತಂದೆ ತಾಯಿ ಆಗಿರಬಹುದು, ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ವ್ಯಕ್ತಿಗಳಾಗಿರಬಹುದು, ನಿಮ್ಮನ್ನ ನೋಡಿ ಈತನ ಹೇಳುತ್ತಿರುವ ಮಾತಲ್ಲಿ ಬೆಲೆ ಇದೆ, ಅರ್ಥ ಇದೆ, ಈತನಲ್ಲಿ ದೇವರ ಆತ್ಮ ಉಂಟಲ್ಲ ಎನ್ನುವುದನ್ನು ಅವರು ಗುರುತು ಹಿಡಿಯುವವರಾಗಬೇಕು. ಹಲ್ಲೆಲೂಯಾ. ಹಾಗಿದ್ರೆ ಮಾತ್ರವೇ ನಮ್ಮ ಕೆಲಸಗಳು ನಡೀತವೆ. ಹಲ್ಲೆಲೂಯಾ. ಆ ರೀತಿಯಲ್ಲಿ ನಾವು ನಡೆಸಲ್ಪಟ್ಟರೆ ಮಾತ್ರವೇ ಯೋಸೇಫನ ಜೀವಿತದಲ್ಲಿ ಆದಂತ ಆಶೀರ್ವಾದ ನಮ್ಮ ಜೀವಿತದಲ್ಲಿಯೂ ಕೂಡ ಆಗುವಂತದ್ದಾಗಿದೆ. ಈತನ ಮುಂದೆ ಹೇಳ್ತಾನೆ, ಈತನಿಗಿಂತ ಯೋಗ್ಯನಾದ ಪುರುಷನು ನಮಗೆ ಸಿಕ್ಕಾನೆ ಎಂದು ಹೇಳಿ ಯೋಸೇಫನಿಗೆ, ದೇವರು ಇದನ್ನೆಲ್ಲ ನಿನಗೆ ತಿಳಿಸಿರುವುದರಿಂದ ನಿನಗೆ ಸಮಾನದ ಬುದ್ಧಿ ವಿವೇಕವುಳ್ಳ ಪುರುಷನು ಯಾವನೂ ಇಲ್ಲ. ಇಷ್ಟು ಹೇಳಿ ಫರೋನ್ ಕಳಿಸ್ತಾನೆ ಅಂತ ಎಲ್ಲರೂ ಅನ್ಕೊಂಡಿರ್ತಾರೆ. ಆದ್ರೆ ಮುಂದುವರಿದ ಆತನ ಹೇಳ್ತಾನೆ, ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿಯಾಗಿರಬೇಕು, ನಿನ್ನ ಅಪ್ಪಣೆಯ ಮೇರೆಗೆ ಪ್ರಜೆಗಳೆಲ್ಲರೂ ನಡೆದುಕೊಳ್ಳಬೇಕು, ಸಿಂಹಾಸನದ ವಿಷಯದಲ್ಲಿ ಮಾತ್ರ ನಾನು ನಿನಗಿಂತ ದೊಡ್ಡವನಾಗಿರುವೆನು ಎಂದು ಹೇಳಿದನು. ಹಲ್ಲೆಲೂಯಾ. ಆಫೀಸ್ ಇನ್ಚಾರ್ಜ್ ಅನ್ನ ಯಾರು ಕೊಡ್ತಾ ಇದ್ದಾನೆ? ಫರೋನು ಯೋಸೇಫನಿಗೆ ಕೊಟ್ಟು. ಈಗ ಕೇವಲ ಒಂದು ಮನೆ ಅಲ್ಲ, ಕೇವಲ ಒಂದು ಕಾರಾಗೃಹ ಅಲ್ಲ, ಇಡೀ ದೇಶವನ್ನೇ ಯೋಸೇಫನ ಕೈಗೆ ಒಪ್ಪಿಸುತ್ತಿರುವುದನ್ನು ನಾವು ಗಮನಿಸ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿವಸ ಪ್ರಿಯರೇ, ಯೋಸೇಫನಿಗೆ ಆ ಕೃಪೆ ಕೊಡಲ್ಪಟ್ಟಿದೆ ಅಂತಂದ್ರೆ ನಾವು ಕೂಡ ಕರ್ತನಲ್ಲಿ ಕೇಳಿಕೊಂಡ, ಕರ್ತನೆ, ನಾನು ಹೋಗುವ ಉದ್ಯೋಗದ ಸ್ಥಳದಲ್ಲಿ ನನಗೂ ಕೂಡ ಈ ರೀತಿಯ ಒಂದು ಅನುಭವವನ್ನ ದಯಪಾಲಿಸು. ನಾನು ಕರ್ತನೆ ಮೇಲಕ್ಕೆ ಹೋಗಬೇಕು ಅಥವಾ ಪ್ರಶಂಸೆಯನ್ನ ಪಡೆಯಬೇಕೆಂದಲ್ಲ ಸ್ವಾಮಿ, ನನ್ನ ಕೆಲಸದ ಜಾಗದಲ್ಲಿರುವಂತಹ ಹೋರಾಟದಿಂದ ನನಗೆ ಬಿಡುಗಡೆ ಕೊಡುವೆಂದು ಕೇಳೋದಾದ್ರೆ ನಮ್ಮ ಅಧಿಕಾರಿಗಳನ್ನು ನಮ್ಮ ಕೈಗೆ ಒಪ್ಪಿಸಲು ಕರ್ತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೀನೇ ಸರ್ವಾಧಿಕಾರಿಯಪ್ಪ, ನಿನ್ನ ಮಾತುಗಳನ್ನ ಪ್ರಜೆಗಳು ಕೇಳಬೇಕು. ಸಿಂಹಾಸನ ವಿಷಯದಲ್ಲಿ ಮಾತ್ರ ನಾನು ಕೂತ್ಕೊಂಡು ಸೈನ್ ಹಾಕಕ್ ಮಾತ್ರ ನನ್ನ ಸೈನ್ ಇರಬೇಕು, ಉಳಿದೆಲ್ಲ ಕೆಲಸವನ್ನ ಯಾರು ಮಾಡಬೇಕು? ಯೋಸೇಫನ ನೀನು ಮಾಡಬೇಕು. ಫರೋನು ಯೋಸೇಫನಿಗೆ, ನೋಡು, ಐಗುಪ್ತ ದೇಶದ ಮೇಲೆಲ್ಲ ನಿನ್ನನ್ನು ಅಧಿಕಾರಿಯನ್ನಾಗಿಟ್ಟಿದ್ದೇನೆ ಎಂದು ಹೇಳಿ ತನ್ನ ಕೈಯಿಂದ ಮುದ್ರಿಕೆಯನ್ನು ತೆಗೆದು ಯೋಸೇಫನ ಕೈಗೆ ಇಟ್ಟು ಅವನಿಗೆ ನಾರುಮಡಿಯನ್ನು ಹೊದಿಸಿ ಅವನ ಕೊರಳಿಗೆ ಚಿನ್ನದ ಸರಪಣಿಯನ್ನು ಹಾಕಿಸಿ ತನಗಿದ್ದ 2ನೆಯ ರಥದಲ್ಲಿ ಕುಳ್ಳಿರಿಸಿ ಅವನ ಮುಂದೆ ಅಡ್ಡ ಬೀಳಿರಿ ಎಂದು ಪ್ರಕಟಣೆ ಮಾಡಿಸಿ ಅವನನ್ನು ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯನ್ನಾಗಿ ಇಟ್ಟನು. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲ ಅಧಿಕಾರವನ್ನು ಆತನಿಗೆ ಕೊಟ್ಟು ಆತನ ಇಂಟರ್ವ್ಯೂ ಮಾಡಿಲ್ಲ, ಜಸ್ಟ್ ಒಂದು ಕ್ವಶನ್ ಅಷ್ಟೇ. ನನ್ನ ಕನಸಿಗೆ ಅರ್ಥ ಹೇಳಿದ ಕೂಡಲೇ ಜಾಬ್ ಅಪಾಯಿಂಟ್ ಆನ್ ದಿ ಸ್ಪಾಟ್ ಅಪಾಯಿಂಟ್ಮೆಂಟ್ ಲೆಟರ್ ಅನ್ನ ಕೊಟ್ಟು ಆತನಿಗೆ ಒಂದು ಆಫೀಸ್ ಇನ್ಚಾರ್ಜ್ ಅನ್ನು ಕೊಡೋದನ್ನು ಗಮನಿಸ್ತೇವೆ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಜನರಿಗೆ ನಾವು ಆ ರೀತಿಯಲ್ಲಿ ಆಗಿರ್ಬೋದು. ಒಂದು ವೇಳೆ ಆಗಿಲ್ಲ ಅಂತಂದ್ರೆ ಕರ್ತನ ಸನ್ನಿಧಿಯಲ್ಲಿ ಕೇಳಿಕೊಳ್ಳೋಣ ಪ್ರಿಯರೇ. ಕರ್ತನು ನಮ್ಮ ಜೀವಿತದಲ್ಲಿ ಕೂಡ ಮಾಡಲು ಶಕ್ತನಾಗಿ, ಯಾರ ಮಹಿಮೆಗಾಗಿ? ದೇವರ ಮಹಿಮೆಗಾಗಿ. ಹಲ್ಲೆಲೂಯಾ. ಅಲ್ಲಿ ನಾವು ಏನಂತ ಹೇಳ್ಕೊಳ್ಬೇಕು? ನಾನೊಬ್ಬ ಕ್ರೈಸ್ತನಾಗಿದ್ದೇನೆ, ಹಲ್ಲೆಲೂಯಾ, ನಾನೊಬ್ಬ ಕ್ರಿಸ್ತನಿಗೆ ಸೇರಲ್ಪಟ್ಟವನಾಗಿದ್ದೇನೆ ಅನ್ನೋದನ್ನ ಹೇಳುವಾಗ ಮಾತ್ರವೇ ಅದನ್ನ ನಾವು ಉಳಿಸಿಕೊಳ್ಳಲು ಸಾಧ್ಯ. ಯಾಕೆಂದ್ರೆ ದಾನಿಯೇಲನಿಗೆ ನಿನ್ನ ಕನಸಿನ ಅರ್ಥ ಹೇಳ್ತೀಯಲ್ಲ ಅಂದ್ಕೊಂಡು ರಾಜನೇ ಹೇಳಿದಾಗ ಆತನ ಹೇಳ್ತಾ ಇದ್ದಾನೆ, ನನಗೆ ಕನಸಿನ ಹೇಳುವಂತ ಅರ್ಥ ಹೇಳುವಂತ ಶಕ್ತಿ ನನಗಿಲ್ಲ, ನನ್ನ ದೇವರಿಗೆ ಉಂಟು. ಹಲ್ಲೆಲೂಯಾ. ಯೋಸೇಫನಲ್ಲಿ ಮರ್ತಿರಬಹುದು, ಆದ್ರೆ ದಾನಿಯೇಲನ ಅದನ್ನ ಮರ್ತಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ನಾವು ದಾನಿಯೇಲನ ರೀತಿಯಲ್ಲಿ ಇವತ್ತಿನ ದಿವಸ ನಮ್ಮ ಆಫೀಸಲ್ಲಿ ಏನಾದ್ರೂ ಒಳ್ಳೆ ಕಾರ್ಯವನ್ನ ನಾವು ಮಾಡೋದಾದ್ರೆ ನಾವು ನಮ್ಮ ಬಲದಿಂದ ಅಲ್ಲ, ನಮ್ಮನ್ನ ನಾವು ಮುಂದೆ ಇಡೋದಲ್ಲ, ನಮ್ಮ ಕರ್ತನನ್ನ ನಾಮವನ್ನ ಮೇಲಕ್ಕೆತ್ತಬೇಕಾದ್ರೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗೆ ಆತನನ್ನ ಸರ್ವಾಧಿಕಾರಿಯಾಗಿ ನೇಮಿಸಿದ. 46ನೇ ವಚನಕ್ಕೆ ಬರುವಾಗ ನೋಡ್ರಿ, ಸರ್ವಾಧಿಕಾರಿಯಾಗಿ ನೇಮಕ ಆಯ್ತು. ದೊಡ್ಡ ದೇಶ,
ಐಗುಪ್ತ ದೇಶ ಅಂತ ನೋಡುವಾಗ, ಐಗುಪ್ತ ದೇಶ ಆ ಸಮಯದಲ್ಲಿ ಟೆಕ್ನಾಲಜಿಯಲ್ಲಿ, ವೈಜ್ಞಾನಿಕ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲಿ ಸಮೃದ್ಧಿಯಾಗಿರುವಂತಹ ಒಂದು ದೇಶ ಆಗಿದೆ. ಗಮನಿಸ್ರಿ, ಲೋಕದವರೆಲ್ಲರೂ ಕೂಡ ದವಸ ಧಾನ್ಯ ತೆಗೆದುಕೊಳ್ಳುವುದಕ್ಕೆ ಅಲ್ಲಿ ಬರ್ತಾರೆ ಅಂತಂದ್ರೆ ಎಷ್ಟು ಭೂಮಿ ಇರಬಹುದು, ಎಷ್ಟು ಫಲವತ್ತಾದ ಪ್ರದೇಶ ಆಗಿರಬಹುದು ಅನ್ನೋದನ್ನ ಗಮನಿಸಿ. ಆದ್ರೆ ನೋಡ್ರಿ, ಈ ಒಂದು ದೇಶದ ಇನ್ಚಾರ್ಜ್ ಅನ್ನ ಯೋಸೇಫನಿಗೆ ಕೊಟ್ಟಾಗ ಅದನ್ನ ರಾಜಧಾನಿಯಲ್ಲಿ ಕುತ್ಕೊಂಡು ನಾನು ಎಲ್ಲವನ್ನ ನೋಡ್ಕೋತೀನಿ ಅಂತ ಅನ್ಕೊಂಡು ಕೊಡ್ಲಿಲ್ಲ. ಅದನ್ನ ಏನ್ ಮಾಡ್ತಾನೆ, ಯೋಸೇಫನು ಐಗುಪ್ತ ದೇಶದ ಅರಸನಾದ ಫರೋವನ ಸನ್ನಿಧಿಯಲ್ಲಿ ನಿಂತಾಗ ಎಷ್ಟು ವರ್ಷ ಅಂತ ಅವರಿಗೆ? 30 ವರ್ಷದ ಯೌವನಸ್ಥ. ಅವನು ಫರೋವನ ಸನ್ನಿಧಿಯಿಂದ ಹೊರಟು ಏನ್ ಮಾಡದಂತೆ, ಐಗುಪ್ತ ದೇಶವನ್ನೆಲ್ಲ ಸಂಚಾರ ಮಾಡಿದನು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ತನ್ನ ಪ್ರಧಾನಿ ಆದೆ, ತಾನು ಫರೋವನ ನಂತರ ಇರುವಂತಹ ಸ್ಥಾನಕ್ಕೆ ಬಂದೆ ಅಂತ ಅನ್ಕೊಂಡು ಆತನು ಸುಮ್ಮನೆ ಕೂರ್ಲಿಲ್ಲ. ಏನ್ ಮಾಡ್ತಾನೆ, ಎಲ್ಲ ಜನರ, ಎಲ್ಲ ದೇಶದ, ಎಲ್ಲ ಸ್ಟೇಟ್ಗೆ, ಎಲ್ಲ ಒಂದು ಹೋಬಳಿಗೆ, ಎಲ್ಲ ಒಂದು ಡಿಸ್ಟ್ರಿಕ್ಟ್ಗೆ ಅವನು ಹೋಗ್ತಾ ಇದ್ದಾನೆ. ಹೋಗಿ ಏನ್ ಮಾಡ್ತಾ ಇದ್ದಾನೆ, ಅವರನ್ನ ಸಂಧಿಸ್ತಾ ಇದ್ದಾನೆ, ಅವರ ವಿಚಾರಗಳನ್ನ ತೆಗೆದುಕೊಳ್ತಾ ಇದ್ದಾನೆ, ಅಲ್ಲಿ ನಡೆಯುತ್ತಿರುವ ಎಲ್ಲಾ ಸಮಸ್ಯೆಗಳನ್ನ ಕೇಳಿಕೊಳ್ತಾ ಇದ್ದಾನೆ, ಅಲ್ಲಿರುವಂತಹ ಎಲ್ಲಾ ಕಾರ್ಯಗಳನ್ನ ಅನಲೈಸ್ ಮಾಡ್ತಾ ಇದ್ದಾನೆ. ನಾನು ಇಲ್ಲಿ ಈ ಒಂದು ಸ್ಟೇಟ್ಗೆ ಏನ್ ಮಾಡಬೇಕು, ಈ ಒಂದು ಸ್ಟೇಟ್ಗೆ ಏನ್ ಮಾಡಬೇಕು, ಈ ಒಂದು ಹೋಬಳಿಗೆ ಏನ್ ಮಾಡಬೇಕು, ಈ ಒಂದು ಡಿಸ್ಟ್ರಿಕ್ಟ್ಗೆ ಏನ್ ಮಾಡಬೇಕು, ಈ ಒಂದು ಜಾಗಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ಎಲ್ಲವನ್ನು ತಿಳಿದುಕೊಳ್ತಾ ಇದ್ದಾನೆ. ಅದನ್ನು ಸುಮ್ಮನೆ ಕೂರ್ಲಿಲ್ಲ ಪ್ರೇರೆ. ಅದೇ ರೀತಿಯಲ್ಲಿ ನಮಗೂ ಕೂಡ ಕೊಡುವಂತ ಆಫೀಸ್ ಇನ್ಚಾರ್ಜ್ ಇದೆಯಲ್ಲ, ಏನೋ ಮುಟ್ಟು ಬರೋ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ರೆ ನಮ್ಮ ಹೆಸರು ನಾವಿರೋ ತನಕ ಮಾತ್ರ ಇರುತ್ತೆ. ನಮ್ಮ ಹೆಸರನ್ನ ನಾವು ಆಫೀಸನ್ನ ಬಿಟ್ಟ ನಂತರ ಕೂಡ ನೆನೆಸಿಕೊಳ್ಳಬೇಕು ಅಂತಂದ್ರೆ ನಾವು ಈ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿದೆ. ಹಾಲೆಲೂಯ. ಕರ್ತನ ಸನ್ನಿಧಾನದಲ್ಲಿ, ಯಾಕಂದ್ರೆ ದೇವರ ಮಕ್ಕಳ ಕೆಲಸ ಮಾಡುವ ರೀತಿಯೇ ಇದಾಗಿದೆ. ಅವ್ರಿಗೇನ್ ಗೊತ್ತಾ, ರಿಪ್ಲೇಸ್ಮೆಂಟ್ ಇರುವ, ನಿಮ್ಮನ್ನ ತೆಗೆದು ಅಂದ್ರೆ ಒಂಥರ ಅವರನ್ನ ಬ್ಲಾಕ್ ಮೇಲ್ ಮಾಡಿ ಇಟ್ಕೊಳ್ಳೋದಂತಲ್ಲ. ನನ್ನ ತೆಗೆದ್ರೆ ನಾನು ಹಿಂಗ್ ಮಾಡ್ತೀನಿ ಅಂತ ಅನ್ಕೊಂಡು, ಅಥವಾ ನಿಮ್ಮ ಸೀಕ್ರೆಟ್ ನ ಬಿಟ್ಬಿಡ್ತೀನಿ, ಎಲ್ಲಾದ್ರೂ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ ಅಥವಾ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ ಅನ್ನೋ ರೀತಿಯಲ್ಲ. ಬಾಸ್ ಇದೆ ಏನಾದ್ರೂ ತೆಗೆದಿಟ್ಟು, ಅಧಿಕಾರಿ ಏನಾದ್ರೂ ತೆಗೆದಿಟ್ಟು ನೀವೇನೋ ನನ್ನ ತೆಗೆದ್ರೆ ನಾನು ಫೇಸ್ಬುಕ್ ಅಲ್ಲಿ ನಿಮ್ಮ ವಿಚಾರಗಳನ್ನ ಬಿಟ್ಟು ಬಿಡ್ತೀನಿ, ವೈಯಕ್ತಿಕ ವಿಚಾರ. ಆ ರೀತಿಯಲ್ಲ. ನಮ್ಮ ಕೆಲಸಗಳಿದೆಯಲ್ಲ, ನಾವು ಕೆಲಸ ಮಾಡೋ ಜಾಗದಲ್ಲಿ ನಾವು ಯಾವ ರೀತಿ ಇರಬೇಕು ಅಂತಂದ್ರೆ, ಇನ್ನೊಬ್ಬರನ್ನ ರಿಪ್ಲೇಸ್ ಮಾಡೋದಕ್ಕೆ, ಇನ್ನೊಬ್ಬರನ್ನ ಸ್ಥಳಾಂತರ ಮಾಡೋದಕ್ಕೆ ಅವಕಾಶನೇ ಇರಬಾರ್ದು. ಆ ರೀತಿಯ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕು ಅಂತಂದ್ರೆ ನಮ್ಮಲ್ಲಿ ಏನಿರ್ಬೇಕು, ದೇವರ ಆತ್ಮ ನಮ್ಮಲ್ಲಿ ಇರಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಕೊನೆಯ ಒಂದು ವಾಕ್ಯಗಳನ್ನ, 2 ವಾಕ್ಯ ನೋಡಿಕೊಳ್ಳೋಣ. ಐಗುಪ್ತ ದೇಶಕ್ಕೆಲ್ಲ ಬರ ಬಂದಾಗ, 55ನೇ ವಚನದಲ್ಲಿ, ಅದೇ ಅಧ್ಯಾಯದ 55ನೇ ವಚನ, ಐಗುಪ್ತ ದೇಶಕ್ಕೆಲ್ಲ ಬರ ಬಂದಾಗ ಪ್ರಜೆಗಳು ಆಹಾರ ಬೇಕೆಂದು ಫರೋವನಿಗೆ ಮೊರೆ ಇಟ್ಟುಕೊಂಡರು. ಅವನು ಅವರಿಗೆ, ಯೋಸೇಫನ ಬಳಿಗೆ ಹೋಗಿರಿ, ಅವನ ಮಾತಿನ ಮೇರೆಗೆ ಮಾಡಿರಿ ಎಂದು ಹೇಳಿದನು. ಹಲ್ಲೆಲೂಯ. ಒಂದು ಅಗಳು ಕಾಳಿಗೂ ಯಾರ ಬಳಿಗೆ ಹೋಗ್ರಿ ಅಂತ ಹೇಳಿದ ಫರೋವನ? ಯೋಸೇಫನ ಬಳಿಗೆ ಹೋಗ್ರಿ. ಆತನೆಲ್ಲವನ್ನ ನಿಭಾಯಿಸಿ ಎಲ್ಲರಿಗೂ ಎಷ್ಟೆಷ್ಟು ಬೇಕು ಅಂತ ಅನ್ಕೊಂಡು ಕೊಡಲು ಅವನು ಯೋಗ್ಯನಾಗಿದ್ದಾನೆ. ಅವನಿಗೆ ನ್ಯಾಯ ಅಂತಂದ್ರೆ ಏನು ಗೊತ್ತು, ನೀತಿ ಅಂದ್ರೆ ಏನಂತ ಗೊತ್ತು, ಧರ್ಮ ಅಂದ್ರೆ ಏನು ಅಂತ ಗೊತ್ತು, ಅವನಿಗೆ ಯಾರಿಗೆ ಎಷ್ಟು ಕೊಡಬೇಕು ಅಂತ ಗೊತ್ತು, ಯಾರ ಹೊಟ್ಟೆ ಸೈಜ್ ಎಷ್ಟಿದೆ ಅಂತ ಗೊತ್ತು, ಯಾರ ಕುಟುಂಬಕ್ಕೆ ಎಷ್ಟು ಕೊಡಬೇಕು ಅಂತ ಗೊತ್ತು. ಎಲ್ಲವನ್ನ ಕೊಟ್ಟು ಅವನು ನಿಮ್ಮನ್ನ ಸಮೃದ್ಧಿಯಾಗಿ ಕಳಿಸ್ತಾನೆ ಅಂತ ಅನ್ಕೊಂಡು ಯಾರು ಹೇಳ್ತಾ ಇದ್ದಾನೆ? ಫರೋಹನು ಯೋಸೇಫನ ವಿಚಾರವಾಗಿ ಹೇಳ್ತಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಇಷ್ಟು ಸಾಕ್ಷಿ ನಮ್ಗೆ ಯಾರು ಕೊಡ್ತಾರೆ? ಈ ಲೋಕದ ಜನ. ಇನ್ನೊಬ್ರು ಬಂದ್ರು, ಎಷ್ಟು ಸಂತೋಷ ಆಯ್ತು ಅಂತಂದ್ರೆ, ಅವ್ರ ಅತ್ತೆ ಮಾವ ಅವರ ಸೊಸೆ ಬಗ್ಗೆ ಹೇಳ್ತಾ ಇದ್ದಾರೆ. ಮೊದಲನೇ ಸೊಸೆ ಬಗ್ಗೆ ಹೇಳ್ತಾ ಇದ್ದಾರೆ. ಏನಂತಂದ್ರೆ, ಮೊದಲನೇ ಸೊಸೆ ಇದ್ದಂಗೆ 2ನೇ ಸೊಸೆ ಸಿಗಬೇಕು ನಮ್ಗೆ, ಅದಕ್ಕೋಸ್ಕರ 2ನೇ ಸೊಸೆ ಯಾರು ಅಂತ ಅನ್ಕೊಂಡು ಸೂಕ್ತವಾಗಿ ನಮ್ಮ ಮಗನಿಗೆ ಹುಡುಕಿ ಅಂತ ಅನ್ಕೊಂಡು ಹೇಳ್ತಾರೆ. ಈ ರೀತಿ ಯಾರಾದ್ರೂ ಅತ್ತೆ ಬಂದು ತನ್ನ ಸೊಸೆ ಬಗ್ಗೆ ಆ ಮೊದಲನೇ ಸೊಸೆ ಬಗ್ಗೆ ರೀತಿಯಲ್ಲಿ ಇರಬೇಕು ಅಂತ ಅನ್ಕೊಂಡು ಅಂತಾರಲ್ಲ, ಆ ಸೊಸೆಗೆ ಇದೆಯಲ್ಲ ಪುರಸ್ಕಾರ ಪಡಬೇಕು. ಹೌದಲ್ಲ? ಆ ರೀತಿಯಲ್ಲಿ ನಾವು ಜೀವಿಸೋದಕ್ಕೆ ಸಾಧ್ಯನ ಪ್ರಿಯರೇ? ಹಲ್ಲೆಲೂಯಾ. ನಾವು ಅಳಿಯನೇ ಆಗಿರ್ಬೋದು, ಸೊಸೆನೇ ಆಗಿರ್ಬೋದು, ಮಗನೇ ಆಗಿರೋದು, ಮಗಳೇ ಆಗಿರ್ಬೋದು, ಅಥವಾ ನಾವು ಎಂಪ್ಲಾಯಿ ಆಗಿರ್ಬೋದು, ನಮ್ಮ ಮೇಲಿರುವಂತ ವ್ಯಕ್ತಿ ನಮ್ಮ ಬಗ್ಗೆ ಇನ್ನೊಂದು ಕಡೆ ಸಾಕ್ಷಿ ಹೇಳಬೇಕು. ಸುಳ್ಳಾದ ಹೊಗಳಿಕೆ ಅಲ್ಲ, ನಮ್ಮನ್ನು ಹುಬ್ಬಿಸುವಂತ ಹೊಗಳಿಕೆ ಅಲ್ಲ, ನಿಜವಾದ ಯಥಾರ್ಥವಾದ ಮಾತು ನಮ್ಮ ಬಗ್ಗೆ ಒಳ್ಳೆಯದನ್ನ ಮಾತಾಡಬೇಕು ಅಂತಂದ್ರೆ ನಾವು ಆ ಸ್ಥಳದಲ್ಲಿ ಒಳ್ಳೆಯವರಾಗಿ ನಡೆದುಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ. ಕೆಲವು ಬಾರಿ ನೋಡ್ರಿ, ಯಜಮಾನ ಹೇಳ್ತೇನೆ, ನಾನು ಅನ್ಯಾಯಗಾರನೇ, ಆದ್ರೆ ನನ್ನ ಕೆಳಗಡೆ ಕೆಲಸ ಮಾಡ್ತಾ ಇದ್ದಲ್ಲ, ಅವನೆಷ್ಟು ಇದೇನಾಗಿ ನಾನೆಷ್ಟು ಟಾರ್ಚರ್ ಕೊಟ್ಟರು ಕೂಡ, ಎಷ್ಟು ಅವನು ಹಿಂಸೆ ಪಡಿಸಿದ್ರು ಕೂಡ
ಅವನು ಏನು ಅಂತ ಇರಲಿಲ್ಲ, ಅಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದ. ನಂಬಿಗಸ್ತ ಅವನು, ಅವನ ಪ್ರಾಮಾಣಿಕ ಅವನು ಎನ್ನುವಂತ ಮಾತನ್ನು ಯಾವ ಯಜಮಾನನ ಬಾಯಲ್ಲಿ ಯಾವ ಎಂಪ್ಲಾಯಿ ಹೊಂದುತ್ತಾನೋ, ಯಾವ ಉದ್ಯೋಗಸ್ಥ ಹೊಂದುತ್ತಾನೋ ಅವನಿಗೆ ಸರ್ಟಿಫಿಕೇಟೇ ಬೇಡ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್. ಅವನು ಎಲ್ಲೋದ್ರೂ ಕೂಡ ಅವನು ಉದ್ಧಾರ ಆಗ್ತಾನೆ. ನೋಡ್ರಿ, ಯೋಸೇಫನು ಎಲ್ಲೋದ್ರೂ ಕೂಡ ಅದನ್ನು ಉದ್ಧಾರ ಆಗ್ತಾ ಇದ್ದಾನೆ. 42 ಆದಿಕಾಂಡ 42ನೇ ಅಧ್ಯಾಯ 6ನೇ ವಚನದ ನೋಡುವಾಗ, ಆದಿಕಾಂಡ 42ನೇ ಅಧ್ಯಾಯ 6ನೇ ವಚನ. ಈ ಯೋಸೇಫನು ಯಾರು ಹೇಳಿ? ಇವನು ಒಬ್ಬ ಸರ್ವಾಧಿಕಾರಿ, ಪೊಸಿಷನ್ ಅಲ್ಲಿ ಇದ್ದಾನೆ. ಎಲ್ಲ ಅಧಿಕಾರವನ್ನ ಯೋಸೇಫನ ತನ್ನ ಫರೋವನ ಅಧಿಕಾರವನ್ನು ಯೋಸೇಫನಿಗೆ ಕೊಟ್ಟಿದ್ದಾನೆ. ಅವನು ಎಲ್ಲಿರ್ಬೇಕಿತ್ತು? ವೈಟ್ ಹೌಸ್ ಅಲ್ಲಿ ಕೂತಿರ್ಬೇಕಿತ್ತು. ಇಲ್ಲ ಅಂತಂದ್ರೆ ಸದನದಲ್ಲಿ ಕೂತಿರ್ಬೇಕಿತ್ತು, ಅಥವಾ ಡೆಲ್ಲಿಯಲ್ಲಿ ಕೂತಿರ್ಬೇಕಿತ್ತು. ಇವನು ಎಲ್ಲಿದ್ದಾನೆ ನೋಡ್ರಿ? ಐಗುಪ್ತ ದೇಶದ ಮೇಲೆ ಅಧಿಕಾರವನ್ನು ನಡೆಸಿ ಜನರಿಗೆ ಧಾನ್ಯವನ್ನು ಯಾರು ಮಾಡಿಸ್ತಾ ಇದ್ದಾನೆ? ಮಾಡಿಸುವನು ಯೋಸೇಫ. ಅದಕ್ಕೆ ಅಣ್ಣಂದ್ರು ಬಂದಾಗ ಅವನು ಗೊತ್ತಾಗಿದೆ, ಇವನ್ ಕೇವಲ ಚೇರಲ್ಲಿ ಕುತ್ಕೊಂಡು ಅದು ಮಾಡಪ್ಪ, ಇದು ಮಾಡಪ್ಪ, ಅಲ್ಲಿ ಮಾಡಪ್ಪ, ಅಲ್ಲಿ ಒರ್ಸಪ್ಪ, ಅಲ್ಲಿ ತೆಗಿ, ಇಲ್ಲಿ ತೆಗಿ ಅನ್ಕೊಂಡು ಹೇಳೋನಲ್ಲ. ಫೀಲ್ಡ್ಗೆ ಇಳಿದು ಕೆಲಸ ಮಾಡುವವನು ಈತನಾಗಿದ್ದ. ಹಲ್ಲೆಲೂಯಾ. ನಾವು ಕೂಡ ಒಬ್ಬರು ಲೀಡರ್ ಆಗಬೇಕು ಅಂದ್ರೆ ಒಂದನ್ನು ನಾವು ತಿಳಿದುಕೊಳ್ಬೇಕಾಗಿದೆ. ನಮ್ಮ ಕೆಳಗಡೆ ಇರುವಂತ ವ್ಯಕ್ತಿಗಳ ಜೊತೆ ನಾವು ಫೀಲ್ಡ್ಗೆ ಇಳಿದು ಯಾವಾಗ ಕೆಲಸ ಮಾಡ್ತೇವೋ, ನಿನಗೆ ಕೆಲಸ ಮಾಡಕ್ ಗೊತ್ತಿದ್ರೆ ನಿನಗೆ ಯಜಮಾನಾಗ ಮಾಡೋದಕ್ಕೆ ಕರ್ತನ ಕಲಿಸಿಕೊಡ್ತಾನೆ. ಹಲ್ಲೆಲೂಯಾ. ಅದು ಕೂಡ ನಿನಗೆ ಗೊತ್ತಿದೆ. ಯಾಕಂದ್ರೆ ಕೆಲಸ ಮಾಡೋದಕ್ಕೆ ನಿನಗೆ ನೋಡ್ರಿ, ಯಾವುದೇ ಕೆಲಸ ಆಗ್ಲಿ ಗ್ರೌಂಡ್ ಲೆವೆಲ್ ಅಲ್ಲಿ ನಿಮ್ಗೆ ಎಲ್ಲ, ನಿಮ್ಮ ಅಡಿಗೆ ವಿಚಾರವಾಗಿ ಬರೋಣ. ಅಡಿಗೆ ಮಾಡೋದಕ್ಕೆ ನಿಮ್ಗೆ ಗೊತ್ತಿದ್ರೆ ಉಪ್ಪು ಜಾಸ್ತಿ ಆಗಿದೆಯಾ, ಹುಳಿ ಜಾಸ್ತಿ ಆಗಿದೆಯಾ, ಹುಳಿ ಕಡಿಮೆ ಆಗಿದೆಯಾ, ಉಪ್ಪು ಜಾಸ್ತಿ ಗೊತ್ತಾಗುತ್ತೆ. ಇಲ್ಲ ಅಂತಂದ್ರೆ ನಿಮ್ಗೆ ತಂದು ಕೊಟ್ರೆ ನೀವೇನಂತೀರ? ಅಡಿಗೆ ಸರಿ ಇಲ್ಲ ಅಂತೀರ. ಅಡಿಗೆ ಸರಿ ಇಲ್ಲ ಅಂತಂದ್ರೆ ಏನಾಗಿದೆ ಅಂತ ಅವನು ಕೇಳ್ತಾನೆ. ಏನಾಗಿದೆ ನಿಮ್ಗೆ ಗೊತ್ತಿಲ್ಲಲ್ಲ ಏನಾಗಿದೆ ಅಂತ. ಯಾಕಂದ್ರೆ ಅಡಿಗೆ ಮಾಡೋದಕ್ಕೆ ಬಂದಿರ್ತಾನೆ ಗೊತ್ತಾಗೋದು. ಯಾವುದೇ ಇಲ್ಲಿರುವಂತ ಪುರುಷರ ಕೆಲಸ ಆಗಿರ್ಬೋದು, ನೀವು ಯಾವುದೇ ಕೆಲಸವನ್ನ ಸರಿ ಇಲ್ಲ ಸರಿ ಇದೆ ಅಂತ ಅನ್ಕೊಂಡು ಹೇಳೋದಕ್ಕೆ ಮೊದಲನೇದಾಗಿ ಆ ಕೆಲಸವನ್ನು ನಾವು ಮಾಡಿರ್ಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ ಗೊತ್ತಾ? ಹಿಂಗೆ ಬರೋದು ಅಂತಂತಾರೆ. ಇದು ಹಿಂಗೆ ಇರೋದು ಸರ್, ಹಿಂಗೆ ಬರೋದು, ಇದು ಹಿಂಗೆ ಆಗೋದು, ಹಿಂಗೆ ಮಾಡೋದು ಅಂತಾರೆ. ರೀಸೆಂಟ್ಲಿ ಒಂದು ವಾಷಿಂಗ್ ಮಿಷಿನ್ ಇದು ರಿಪೇರಿಗೆ ಅಂತ ಬಂದ್ಬಿಟ್ಟು ಅವ್ರು ಏನೇನೋ ಹೇಳ್ತಾ ಇದ್ದಾರೆ. ನಾನು ಅದಕ್ಕೆ ಅದ್ರ ಪಾರ್ಟ್ಸ್ ಬಗ್ಗೆ ನನಗೆ ಏನಂದ್ರೆ ವಾಷಿಂಗ್ ಮಿಷಿನ್ ಅಲ್ಲಿ ನಾವು ನುಗ್ಗಿಬಿಟ್ಟಿದ್ದೀವಿ ಬೆಂಗಳೂರಲ್ಲಿ ಇದ್ದಾಗ. ಅದು ಡ್ರಮ್ ಅದು ಇದು ಅಂತ ಅನ್ಕೊಂಡು ನಾನು ಕೇಳಿದೆ, ನಂಗೆ ಡ್ರಮ್ ಹಾಕಕ್ಕಿದ್ನು ಅಂತ ಗೊತ್ತಿಲ್ಲ. ನನಗೆ ಡ್ರಮ್ ತಗೊಂಬಂದಿದ್ದಾನೆ, ಡ್ರಮ್ ಏನಾದ್ರು ಹಾಕ್ಬಿಟ್ಟು ಮತ್ತೆ 10,000 ತಗೋತಾನೆ. ಅದಕ್ಕೆ ಡ್ರಮ್ ಏನಾದ್ರು ಹಾಕ್ತೀರಾ? ಇಲ್ಲ ಸರ್ ಡ್ರಮ್ ಹಾಕಲ್ಲ ಅಂತ. ಆದ್ಮೇಲೆ ಅವನು ಇದು ಬೋರ್ಡ್ ತಗೊಂಡಿದ್ದ. ಬೋರ್ಡ್ ಬಿಚ್ಚವಾಗ ನಾನು ಕಣ್ಣು ಬೋರ್ಡ್ ಮೇಲೇನೆ ಇದೆ. ಬೋರ್ಡ್ ಯಾವ ರೀತಿ ಇದೆ, ಅದು ರ್ಯಾಪ್ ಆಗಿರೋದು ಹೆಂಗಿದೆ, ಹೊಸದಿದೆಯಾ, ಅಥವಾ ಯಾವ್ದಾದ್ರು ಎಲ್ಲಿಂದಾದ್ರೂ ಇನ್ನೊಂದನ್ನ ತೆಗೆದು ಇದಕ್ಕೆ ಹಾಕಕ್ ತಂದಿದ್ದಾನ ಅನ್ನೋ ರೀತಿಯಲ್ಲಿ ನಾವು ಗಮನಿಸ್ತಾನೆ ಇದೆ. ಗಮನಿಸಿದಾಗ ಅವ್ನಿಗೆ ಏನ್ ಅನಿಸ್ತದೆ ಅಂದ್ರೆ, ಓ ಇವೆಲ್ಲವನ್ನು ನೋಡ್ತಾ ಇದ್ದಾರೆ, ಇವ್ರ ಹತ್ರ ನಾನು ಆಟ ಆಡಿದ್ರೆ. ಯಾಕಂದ್ರೆ ಹಳೆ ಬೋರ್ಡ್ನ ತಗೊಂಡೇ ಹೋಗಿಲ್ಲ, ಕೇಳೂ ಇಲ್ಲ ಅವನು ಹಳೆ ಬೋರ್ಡ್ನ. ನಮ್ದು ವಾಷಿಂಗ್ ಮಿಷಿನ್ ಒಳಗಡೆ ಇದ್ದಂತ ಹಳೆ ಬೋರ್ಡ್ನ ಅವ್ನು ಕೇಳಲೇ ಇಲ್ಲ. ಅದು ಕೊಡಿ ಅಥವಾ ತಗೊಂಡೋಗ್ತೀನಿ, ಅದು ಬಿಸಾಡಬೇಕು, ಏನು ಕೇಳಲಿಲ್ಲ. ನಾನು ಅದನ್ನು ತಗೊಂಡೋಗಿ ಪಕ್ಕದಲ್ಲಿ ನಾವು ಬ್ರದರ್ ಇದ್ರು, ಅವ್ರಿಗೆ ತಗೊಂಡೋಗಿ ಒಳಗಡೆ ಇಡು ಅಂತ ಅನ್ಕೊಂಡು ಹೇಳ್ಬಿಟ್ಟೆ. ಅವನು ಸುಮ್ಮನೆ ಸೈಲೆಂಟ್ ಆಗ್ಬಿಟ್ಟ, ಕ್ಲೀನ್ ಮಾಡ್ದ, ಎಲ್ಲ ರಿಪೇರಿ ಮಾಡ್ದ, ಸೀದಾ ಹೋದ. ಇವಾಗ ನಿಮ್ಗೆ ಗೊತ್ತಾ, ಅದಕ್ಕೆ ಮಾಡಿದ ಫೀಸು ಕೇಳಲಿಲ್ಲ ಅವನು, ಕೊನೆಗೆ ನಾನೇ ಕೊಟ್ಟೆ ಅವನಿಗೆ. ಸೊ ನೋಡ್ರಿ, ನಮಗೆ ಎಲ್ಲವನ್ನ ಮಾಡಿಸೋದಕ್ಕೆ ತಿಳಿದಿದ್ರೆ ನಾವು ಆ ಮಾಡುವಂತ ಕೆಲಸಕ್ಕೆ, ನಾವು ಕೆಲಸ ಮಾಡುವಂತವರ ಜೊತೆ ಕೆಲಸ ಮಾಡುವಂತ ವ್ಯಕ್ತಿಗಳ ಜ್ಞಾನ ಗೊತ್ತಿದ್ರೆ ಮಾಡಿಸೋದಕ್ಕೆ ನಮ್ಗೆ ಗೊತ್ತಾಗುತ್ತೆ. ಮಾಡಲಿಲ್ಲ ಅಂತಂದ್ರೆ ನಮಗೆ ಮಾಡಿಸೋದಕ್ಕೆ ಗೊತ್ತಾಗಲ್ಲ. ನೀನು ಮೊದಲನೇದಾಗಿ ನಮ್ಗೆ ಎಲ್ರಿಗೂ ಕೂಡ ಮಾಡಿಸೋದಕ್ಕೆ ಇಷ್ಟ, ಎಲ್ರಿಗೂ ಬಾಸ್ ಆಗೋದಕ್ಕೆ ಇಷ್ಟ. ಎಲ್ರೂ ಕನ್ಸಲ್ಲಿ ಕಾಣೋದೇನು ಗೊತ್ತಾ? ಒಂದು ಟೇಬಲ್, ಒಂದು ದೊಡ್ಡ ಚೇರ್ನೇ ಕಾಣೋದು. ಫೀಲ್ಡ್ ಗಿಲ್ಲದು ಮಾಡೋದನ್ನ ನೋಡೋದಿಲ್ಲ. ಯಾವಾಗಲೂ ಕೂಡ ಫೀಲ್ಡ್ ಗಿಲ್ಲದ ಗ್ರೌಂಡ್ ಲೆವೆಲ್ ಅಲ್ಲಿ ಯಾವಾಗ ಮಾಡ್ತೀವೋ ಆವಾಗಲೇ ನಮಗೆ ಒಬ್ಬ ಎಂಪ್ಲಾಯಿಯ ಕಷ್ಟ ಏನಂತ ಗೊತ್ತು, ಒಬ್ಬ ಎಂಪ್ಲಾಯಿ ಏನು ಆಟ ಆಡ್ತಾನೆ ಅಂತ ಗೊತ್ತಾಗುತ್ತೆ. ಒಬ್ಬ ಎಂಪ್ಲಾಯಿ ಎಷ್ಟೊತ್ತಿಗೆ ಹೋದ, ಎಷ್ಟೊತ್ತು ಕೆಲಸ ಮಾಡ್ದ, ಎಷ್ಟೊತ್ತಿಗೆ ಬಂದ, ಏನ್ ಕೆಲಸ ಮಾಡ್ತಿದ್ದಾನೆ ಎಲ್ಲವೂ ನಮಗೆ ತಿಳಿ ಬಂದದಾಗಿದೆ. ಇವತ್ತಿನ ದಿವಸ ಯೋಸೇಫನಿಗೆ ಎಲ್ಲ ಗೊತ್ತಿದೆ. ಯಾಕೆ ಅಂತಂದ್ರೆ ಅದನ್ನು ಸುಮ್ಮನೆ ಕೂರೋವನ್ನೆಲ್ಲ, ಅದನ್ನ ಫೀಲ್ಡ್ಗೆ ಇಳಿದು, ಅದನ್ನ ಗ್ರೌಂಡ್ಗೆ ಇಳಿದು ಕೆಲಸ ಮಾಡುವಾಗ ಹಲ್ಲೆಲೂಯಾ. ನಮಗೆ ನೋಡಿ, ನಿಂತು ಮೈಕ್ ಹಿಡಿದು ಹಾಡೋದಕ್ಕೂ ಬರಬೇಕು, ನೆಲ ವರ್ಷಕ್ಕೂ ನಮ್ಗೆ ಗೊತ್ತಿರಬೇಕು. ಯಾವುದಕ್ಕೂ ನಾವು ಸಿದ್ಧರಿದ್ದಾಗ ಮಾತ್ರನೇ ನಾಳೆ ದಿವಸ ಒಬ್ಬರು ಅಲ್ಲಿ ಆಬ್ಸೆಂಟ್ ಆದ್ರು, ನೆಲ ವರ್ಷದಕ್ಕೆ ಒಬ್ಬ ಆಬ್ಸೆಂಟ್ ಆದ್ರು,
ನಾನೇ ಕೂತನೆಲ್ಲ ಅವ್ರ ಸಂಗ ಇರಬೇಕು. ಅವ್ ಪ್ರತಿಷ್ಠೆ, ಮಾನ, ಅದು ಇದು ಎಲ್ಲ ನೋಡದೆ ಯಾವಾಗ ಇಳಿದು ಕೆಲಸಗಳನ್ನ ಮಾಡ್ತೇವೋ ಆವಾಗಲೇ ನಮ್ಗೆ ಸ್ಥಾನ ಇರ್ತದೆ. ಹಲ್ಲೆಲೂಯಾ. ಆವಾಗಲೇ ಒಬ್ರು ಇವ್ರಿಗೆ ಕೊಡ್ರಿ ಅಂತ ಅನ್ಕೊಂಡು ಹೇಳೋದು, ಇವ್ರನ್ನ ಮೇಲಕ್ಕೆ ತನ್ರಿ ಅಂತ ಹೇಳೋದು, ಇವ್ರನ್ನ ಎತ್ತರಕ್ಕೆ ತೆರೀರಿ ಅಂತ ಅನ್ಕೊಂಡು ಹೇಳೋದು. ಅದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಾನ ನಾವು ಯಾವಾಗ ಯಥಾರ್ಥವಾಗಿ ನಡೀತೇವೋ ಪ್ರೇರೆ, ನಾವು ಯಾಕೆಂದ್ರೆ ದೇವರ ಕಣ್ಣ ಮುಂದೆ ಇದ್ದೀವಿ. ದೇವರ ಕಣ್ಣ ಮುಂದೆ ಯಾವ ಕಾರ್ಯವೂ ಯಾವ ಯುಕ್ತಿಯೂ ನಡೆಯುವುದಿಲ್ಲ. ಹಲ್ಲೆಲೂಯಾ. ದೇವರ ಯಥಾರ್ಥರನ್ನ ಮಾತ್ರವೇ ಆತನ ಮೇಲಕ್ಕೆತ್ತುವಾಗ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಸನ್ನಿಧಿಯಲ್ಲಿ ಕರ್ತನೆ ರಾಜ, ಈ ಯಥಾರ್ಥವಾಗಿ ನಿನ್ನ ಸನ್ನಿಧಿಯಲ್ಲಿ ಒಂದು ಯೋಸೇಫನ ವಿಚಾರವಾಗಿ ನಾವು ಧ್ಯಾನ ಮಾಡಿದ್ದೇವೆ. ಕರ್ತನೆ, ಯೋಸೇಫನು ಕರ್ತನೆ ರಾಜ ಪರಿಶುದ್ಧನಾದ ದೇವರೇ, ನಿನ್ನ ಸನ್ನಿಧಿಯಲ್ಲಿ ದೇವರ ಆತ್ಮವನ್ನು ಹೊಂದಿ ಆತನಲ್ಲಿದ್ದಂತ ಆ ಗಿಫ್ಟ್ ಅನ್ನ ನಿನ್ನ ನಾಮ ಮಹಿಮೆಗಾಗಿ ಉಪಯೋಗಿಸಿದ ಸ್ವಾಮಿ. ಕರ್ತನೆ, ಆ ನಿನ್ನ ನಾಮ ಮಹಿಮೆಗಾಗಿ ಉಪಯೋಗಿಸಿದ ಕಾರಣ ಆತನನ್ನ ಅರಮನೆಯಲ್ಲಿ ನೀನು ಉನ್ನತ ಸ್ಥಾನಕ್ಕೆ ತಂದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ಇವತ್ತಿನ ದಿವಸ ಕರ್ತನೆ, ನಮ್ಮ ಎಲ್ಲ ಮನೆಗಳಲ್ಲಿ ಮಾಡುವಂತ ಕೆಲಸಗಳಾಗಿರಬಹುದು, ಆಫೀಸ್ ಅಲ್ಲಿ ಮಾಡುವಂತ ಕೆಲಸಗಳಾಗಿರಬಹುದು, ನಾವು ಮಾಡಿರುವಂತ ಯಾವುದೇ ಕರ್ತನೆ ಕೆಲಸಗಳಲ್ಲಿ ಎಲ್ಲವೂ ಕೂಡ ಕೆಲಸಗಳಲ್ಲಿ ಕರ್ತನೆ ಯಾವುದೇ ತಾರತಮ್ಯ ಇಲ್ಲ ಸ್ವಾಮಿ. ನಾವು ಮಾಡುವಂತ ಕೆಲಸಗಳಲ್ಲಿ ಕರ್ತನೆ ನಮ್ಮನ್ನ ಉನ್ನತ ಸ್ಥಿತಿಗೆ ತರಲು ನಾವು ಕರ್ತನೆ ನಾವು ಬಯಸುವುದಾದರೆ ನಾವು ಒಂದನ್ನ ನಡೆಯಬೇಕಾಗಿದೆ. ಕರ್ತನೆ, ದೇವರಾತ್ಮ ಪ್ರೇರೇಪಿತರಾಗಿ ನಿನಗೆ ಸ್ವಾಮಿ ನಂಬಿಗಸ್ತರಾಗಿ ನಡೆಯುವಾಗ ನಿನ್ನ ಕಾರ್ಯ ಮಾಡಿಸಪ್ಪ. ಕರ್ತನೆ, ನಾವು ನಂಬಿಗಸ್ತರಾಗಿ ನಡೆಯದಂತೆ, ಪ್ರಾಮಾಣಿಕರಾಗಿ ನಡೆಯದಂತೆ, ಈ ಲೋಕದ ಜನರ ಮಾತುಗಳನ್ನ ಆಲೋಚನೆಗಳನ್ನ ಕೇಳಿ ನಾವು ಒಳಗಾಗಿ ಮಾಡುವಂತ ಎಲ್ಲ ತಪ್ಪುಗಳಿಗೆ ಕಾರಣಕಾರಿರುವಾಗಿರುವಂತ ಎಲ್ಲ ಸೈತಾನನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದೆ. ಬಿಡುಗಡೆ ಉಂಟು ಮಾಡಿ ನೀನು ತಾನೇ ನಡೆಸು, ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಸಮಯ ಪ್ರಾರ್ಥನೆ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆಯೇ, ಆಮೆನ್.